ಫ್ರೆಂಡ್ಸ್, ನಾವು ಹಾಕೋ ಎಲ್ಲ ವಿಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೈಮ್ ಮಾಡಿರುತ್ತೆ ಅದು ಹಾಕಿರ್ತೀವಿ. ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು, ಇಲ್ಲ ಕಮ್ಮಿ ಮಾಡ್ಬೋದು. ನಮ್ಮ ಹತ್ರ ಮಿನಿಮಮ್ ಏನಿರುತ್ತೆ ಅದು ಹಾಕಿರ್ತೀವಿ. ಹಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು, ಏನು ಬರುವಂತ ಇಲ್ಲ. ಫ್ರೆಂಡ್ಸ್, ಒಂದ್ಸತಿ ನೀವು ಪಾರಿವಾಳ ಪರ್ಚೇಸ್ ಮಾಡಿದ್ಮೇಲೆ ಅದನ್ನ ನಾವು ರಿಟರ್ನು ಎತ್ಕೊಳ್ಳಲ್ಲ, ಎಕ್ಸ್ಚೇಂಜು ಮಾಡಲ್ಲ. ನೀವು ನಮ್ಮ ಹತ್ರ ಫೋನ್ ಮಾಡಿ ಮಾತಾಡಬೇಕು ಅಂದರೆ ಬೆಳಗ್ಗೆ 11:15 ಮೇಲೆ ಕಾಲ್ ಮಾಡಿ, ಸಂಜೆ 5 ಗಂಟೆ ಒಳಗಡೆ ಕಾಲ್ ಮಾಡಿ. ಇನ್ನು ಬಿಕ್ಕಿದೆ ಯಾವ್ದಾದ್ರು ಟೈಮಲ್ಲಿ ನೀವು ಮಾಡಬೇಕು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಾನು ನೋಡಿದಾಗ ಅದನ್ನ ರಿಪ್ಲೈ ಮಾಡ್ತೀನಿ. ನಂಬರ್ ನಂದು ಇಲ್ಲೇ ನಿಮಗೆ ಡಿಸ್ಪ್ಲೇ ಆಗ್ತಾಯಿದೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತೇನಿಲ್ಲ. ಟೂರ್ನಮೆಂಟಿಗೆ 5 ನಿಮಿಷ ಹಾರಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು. ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ಮದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟು ನನಗೆ ಫೋನ್ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ. ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟ್ಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಹಳ್ಳಿಯಲ್ಲಿ, ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯಿತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು. ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟಿಗೆ ಬಿಟ್ಟಿದ್ದು, ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ ಇದ್ದು ಲೈನ್ ಬೇಕು ಅಂತಾನೆ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡೋಕ್ಕೆ ಹೋಗಲ್ಲ. ತುಂಬ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಆ್ಯಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ. ಇದು ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ.
ಇನ್ನೂ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7 ಗಂಟೆ 48 ನಿಮಿಷ ಈ ಅಕ್ಕಿ ಆರಿರೋದು. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಅಟ್ಯಾಚ್ ಮಾಡ್ತೀನಿ. ಫಸ್ಟ್ ಪ್ಲೇಸ್ ಗೆದ್ದಿದ್ದೀವಿ ಇನ್ನೊಂದು ಊರಲ್ಲಿ, ಆ ಟೂರ್ನಮೆಂಟ್ ಫಂಕ್ಷನ್ ಆಗಿಲ್ಲ, ಆಗಿದ ತಕ್ಷಣ ಆಗ್ತೀನಿ. ಫ್ರೆಂಡ್ಸ್, ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು. ತೋಟಕ್ಕೆ ಬಂದಿದೆ. ತೋಟದಲ್ಲಿ ಪಟಾಗಳು ಮಾಡಿಸಿದ್ದೀವಿ. ಮೇಯ್ನು ನಮ್ಮದು ಚಾಂಪಿಯನ್ ಲೈನ್ ಪಟಾಗಳಿದೆ. ಅದರದ್ದು ಡಿಮ್ಯಾಂಡ್ ತುಂಬ ಜಾಸ್ತಿ ಆಗಿಬಿಟ್ಟಿದೆ. ತುಂಬ ಜನ ಪಟಾಗಳು ಬೇಕು ಅಂತ ಕೇಳ್ತಿರೋದಕ್ಕೆ ಈ ಸೀಸನ್ಗೆ ಟಾಪ್ ಕ್ಲಾಸ್ ಪಟಾಗಳು ಕೊಡ್ತಾಯಿದ್ದೀನಿ. ಮೇಯ್ನ್ ನಮ್ಮದು ಚಾಂಪಿಯನ್ ಲೈನ್ ಅಕ್ಕಿಗಳೇನಿದೆ ಅವಲ್ಲಿ ಪಟಾಗಳು ಏನು ಮಾಡಿಸಿದ್ದೀವಿ, ಆ ಪಟಾದು ಡೀಟೇಲ್ ವಿಡಿಯೋ ಇವತ್ತು ಮಾಡ್ತಾಯಿದ್ದೀನಿ. ಇದು ಇವತ್ತಿಂದು ಫಸ್ಟ್ ಜೊತೆ. ಜೈಲ್ ಗುಲ್ದಾರಲ್ಲಿ ಗಂಡು, ನಗಿನ ತಾಮ್ರಲ್ಲಿ ಹೆಣ್ಣು. ಈ ಬಂದ ಜೊತೆಗೆ ಒಂದು ಪಟ ಮಾಡಿಸಿದ್ವಿ, ಸಿಂಗಲ್ ಪಟ್ಟ. ಫಸ್ಟು ದೊಡ್ಡಕ್ಕಿದು ಕ್ವಾಲಿಟೀಸ್ ನೋಡ್ಕೊಂಬಿಡಿ. ಪಟಾದು ಡೀಟೇಲ್ ತೋರಿಸ್ತೀನಿ. ತುಂಬ ಒಳ್ಳೆ ಕ್ವಾಲಿಟಿಲಿ ಬಂದಿದೆ. ಈ ಹೆಣ್ಣಿಗೆ ಬೆನ್ನ ಮೇಲೆ ಒಂದು ಕಚ್ಪುಟ್ಟಿದೆ, ಬಿಳೆ ಕಚ್ಪುಟ್ಟು. ನಗಿನ ತಾಮ್ರಲ್ಲಿ ಹೆವಿ ಕೆಂಪು ತಾಮ್ರಲ್ಲು ಬಣ್ಣ ಬಂದಿದೆ. ಕ್ವಾಲಿಟೀಸ್ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಗಂಡು ಬಂದ್ಬಿಟ್ಟು ತುಂಬ ಹಳೆ ಲೈನು, ಜೈನ್ ಗುಲ್ದಾರಲ್ಲಿ ಗಂಡು. ಈ ಬಂದ ಜೊತೆಗೆ ಬಂದಿರೋ ಪಟ್ಟ ಬಂದ್ಬಿಟ್ಟು ಜಾಕ್ ಬಣ್ಣ ಬಂದಿದೆ. ಜಾಕಲ್ಲಿ ತಿರಾವಲ್ ಬಂದಿದೆ. ಆ ತಿರಾವಲ್ ಬಿಚ್ಕೊಂಡಿರೋದು ಬಂದ್ಬಿಟ್ಟು ಹೆಣ್ಣಿಗೆ ಬಿಳೆ ಕಚ್ಬಿಟ್ಟಿರೋದ್ರಿಂದ ಜಾಕ್ ತಿರಾವಲ್ಲು ಬಿಚ್ಕೊಂಡಿದೆ ಪಟ್ಟ. ಅಲ್ಲಿ ಪಟ್ಟ ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಲೆಂತು ಇವೆಲ್ಲ ನೋಡ್ಬೋದು, ಸೂಪರ್ ಆಗಿರುತ್ತೆ. ಈ ಪಟ್ಟನ ಟೂರ್ನಮೆಂಟ್ಗೆ ಯಾರೇ ಹಾರಿಸಿ 5 ಗಂಟೆ ಮೇಲೆ ಈ ಪಟ್ಟನ ಯಾರೇ ಟೂರ್ನಮೆಂಟ್ಗೆ ಹಾರಿಸಿರೋ ನಮ್ಮ ಕಡೆಯಿಂದ ಗಿಫ್ಟಾಗಿ ಸೇಮ್ ಅಪ್ಪ ಅಮ್ಮಗೆ ಒಂದು ಪಟ್ಟನ ಜೊತೆ ಮಾಡ್ಕೊಳಕ್ಕಂತ ಗಿಫ್ಟಾಗಿ ಒಂದು ಪಟ್ಟ ಕೊಡ್ತೀವಿ. ಕ್ವಾಲಿಟೀಸ್ ನೋಡ್ಬೋದು, ಸಕ್ಕತ್ತಾಗಿದೆ. ಮತ್ತು ಮೇಯ್ನು ಚಾಂಪಿಯನ್ ಲೈನ್ ಪಟ್ಟಗಳು ಪ್ರತಿ ವರ್ಷ ಕೊಡ್ತೀವಿ. ಪ್ರತಿ ವರ್ಷ ಎಲ್ಲ ಕಡೆನೂ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ, ಒಳ್ಳೆ ಲಾಂಗ್ ಟೈಮ್ ಮಾಡಿದೆ. ಈ ಜೊತೆಲೂ ಅಷ್ಟೇ ಒಳ್ಳೆ ಲಾಂಗ್ ಟೈಮ್ ಪಟ್ಟಗಳು ತುಂಬ ಸತಿ ಕೊಟ್ಟಿದ್ದೀವಿ, ತುಂಬ ಸತಿ ಆಡಿದೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಜಾಕಲ್ಲಿ ತಿರಾವಲ್ ಪಟ್ಟ ಇದು. ಬೇಗ ರೆಡಿ ಮಾಡ್ಕೊಬೋದು ಟೂರ್ನಮೆಂಟ್ಗೆ. ಇವಾಗ ಹಕ್ಕಿನ ಹಾರಿಸ್ಬಿಟ್ಟು ಏಟ್ ಹತ್ತಿಸ್ಬಿಟ್ಟು ರೆಕ್ಕೆ ಹೊಡಿಯೋಕ್ಕೆ ಹೋಗ್ಬೇಡಿ. ಯಾವುದೇ ಪಟ್ಟದು ರೆಕ್ಕೆ ಹೊಡಿಯೋಕ್ಕೆ ಹೋಗ್ಬೇಡಿ. ಪಟ್ಟಗಳನ್ನ ಹಾರಿಸ್ಬಿಟ್ಟು ಏಟ್ ಹತ್ತಿಸ್ಬಿಟ್ಟು ಬಂದ್ ಮಾಡಿಡಿ. ಸೀಸನ್ ಟೈಮಲ್ಲಿ ಬಿಡ್ಕೊಂಬಂದ್ರೆ ಸಾಕು, ಅವಶ್ಯಕವೇ ಟೈಮಿಂಗು ಲಾಂಗ್ ಟೈಮ್ ಮಾಡ್ಕೊಂಡು ಹೋಗುತ್ತೆ. ಕ್ವಾಲಿಟೀಸ್ ನೋಡಿ, ಕಂಡೀಷನ್ ನೋಡಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು. ಫ್ರೆಂಡ್ಸ್, ಇವಾಗೇನು ಜೈಲ್ ಗುಲ್ದಾರಲ್ಲಿ ಗಂಡು ತೋರಿಸ್ದೆ. ಫುಲ್ಲು ಬಾದಾಮಿ ಶೇಡ್ ಕಣ್ಣು, ಗೋಲ್ಡ್ ಶೇಡ್ ಅಂತ ಹೇಳ್ತೀವಿ, ಆ ಶೇಡ್ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು, ಸೂಪರ್ ಕ್ವಾಲಿಟಿಲಿರುತ್ತೆ. ಹಾರಿಸ್ಕೊಳ್ಳೋ ಕಣ್ಣು, ಜಾತಿ ಮಾಡ್ಕೊಳ್ಳೋ ಕಣ್ಣು ಎರಡೂ ತುಂಬ ಜಾಸ್ತಿ ಇದೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ಕಪ್ಪು ಒಡಕಲು, ಪುತ್ಲಿನ ಎಳೆದಿಟ್ಕೊಂಡಿರೋದು ಇವೆಲ್ಲ ನೋಡ್ಕೊಳ್ಳಿ. ಸಿಕ್ಕಾಬಟ್ಟೆ ಕ್ವಾಲಿಟಿಯಲ್ಲಿ ಟಾಪ್ ನಂಬರಲ್ಲಿರುತ್ತೆ. ಇದು ಜೈಲ್ ಗುಲ್ದಾರು ಗಂಡಿನ ಕಣ್ಣು. ಫ್ರೆಂಡ್ಸ್, ಅದಕ್ಕೆ ಮಾಡಿರೋ ಜೊತೆ ಇದು ನಗಿನ ತಾಮ್ರಲ್ಲಿ ಹೆಣ್ಣು. ಇದನ್ನು ಚಿಕ್ಕ ಹೆಣ್ಣಿದು. ಇದನ್ನು ವಯಸ್ಸಾಗಬೇಕು. ಕಣ್ಣಿಂದು ಕ್ವಾಲಿಟೀಸ್ ಚೇಂಜ್ ಆಗಬೇಕಾದ್ರೆ ಇನ್ನೂ ವಯಸ್ಸಾಗಬೇಕಿದ್ದು. ಇವಾಗ ಒಂದು 2.5 3 ವರ್ಷದ ಹೆಣ್ಣಿದು. ಕ್ವಾಲಿಟೀಸ್ ನೋಡ್ಬೋದು, ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಸೂಪರಾಗಿದೆ. ಇನ್ನು ಇದು ವಯಸ್ಸಾಗ್ತಾರಂಗೆ ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಚೇಂಜಸ್ ಬರುತ್ತೆ. ಫ್ರೆಂಡ್ಸ್, ಈಗೇನು ಜಾಗ್ತಿರೋ ಅಲ್ಲಿ ಪಟ ತೋರಿಸ್ದೆ. ಸಿಂಗಲ್ ಟೇಲ್ ಬರುತ್ತೆ, ಚುಪ್ತಿರಿ ಉದ್ದಾತಿರಿ. 3ನೇ ಕಲ್ಲಿ ಪಟ್ಟ ವೈಬ್ರೇಷನು ಸಾಕಾಗಿರುತ್ತೆ. ಇಲ್ಲಿ ನೋಡ್ಬೋದು, 3ನೇ ಕಲ್ಲಿ ಪಟ್ಟಲ್ಲಿ ವೈಬ್ರೇಷನ್ ತುಂಬ ಚೆನ್ನಾಗಿದೆ. 2 ಸೈಡು ತಿರಿ ಫುಲ್ ಇದೆ ನೋಡ್ಬೋದು. ಇದು ವೈಬ್ರೇಷನ್ನು ಸೂಪರಾಗಿರುತ್ತೆ. ವೈಬ್ರೇಷನ್ನು ಬಾಡಿ ಕಂಡೀಷನ್ ನೋಡಿ, ಅಗ್ಲ ಎದೆ ಬರುತ್ತೆ, ಚಡಿ ಶೇಪಲ್ಲಿರುತ್ತೆ. ಕ್ವಾಲಿಟಿ ವೈಸು ಸೂಪರಾಗಿರುತ್ತೆ. ರಿಂಗ್ ನಂಬರ್ 2856. ಫ್ರೆಂಡ್ಸ್, ಇವಾಗೇನು ಜಾಕ್ ಹೇಳ್ತೀರ ಅಲ್ಲಿ ಪಟ್ಟ ತೋರಿಸ್ದೆ. ಹೆವಿ ಫ್ಲೈಯರೇಷನು ಪ್ಲಸ್ ಬ್ರೀಡರೇಷನ್ ಎರಡೂ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು. ಇಲ್ಲಿ ಈ ಕಣ್ಣಲ್ ಕ್ವಾಲಿಟೀಸ್ ಬಂದ್ಬಿಟ್ಟು ಇನ್ನೂ ವಯಸ್ಸಾಗ್ತಾರಂಗೆ ಕಣ್ಣಲ್ ಕ್ವಾಲಿಟೀಸು ತುಂಬ ಚೇಂಜಸ್ ಬರುತ್ತೆ. ಮತ್ತು ಇದರಲ್ಲಿ ಒಂದು ನೋಡ್ಕೊಳ್ಳಿ, ಸಖತ್ ಅಗ್ಲ ಕಣ್ಣಿರೋದು. ಇದು ಅಗ್ಲ ಕಣ್ಣಿನ ಅಕ್ಕಿಗಳು ಸಾಯಂಕಾಲ ಕತ್ಲಾದ್ರೂ ಅವಕ್ಕೆ ದೃಷ್ಟಿ ಬಂದ್ಬಿಟ್ಟು ಜಾಸ್ತಿ ಕಾಣಿಸುತ್ತೆ. ನಾರ್ಮಲಿ ಚಿಕ್ಕ ಕಣ್ಣು ಅಕ್ಕಿಗಳಕ್ಕಿಂತ ಅಗ್ಲ ಕಣ್ಣು ಅಕ್ಕಿಗಳಲ್ಲಿ ಸಾಯಂಕಾಲ ಹೊತ್ತು ಅದಕ್ಕೆ ಕಣ್ಣಲ್ಲಿ ನೋಡೋ ಡೈರೆಕ್ಷನ್ ರೀತಿಯೆಲ್ಲ ಜಾಸ್ತಿನೇ ಕಾಣಿಸುತ್ತೆ. ಬಿಡ್ಕೊಳ್ಳೋರಿಗೆ ಒಳ್ಳೆ ಪಟ್ಟ ಇದು.
ಜಾಕಲ್ ತಿರಾವಲ್ ಪಟ್ಟ ಸೂಪರಾಗೈತೆ. ಒಳ್ಳೆ ಲಾಂಗ್ ಟೈಮು ಈ ಪಟ್ಟನ ನೀವು ಬಿಡ್ಕೊಬೋದು ಫ್ರೆಂಡ್ಸ್. ಇದು ತುಂಬ ಹಳೆ ಲೈನು. ಚೀನಿಗಳು ತುಂಬ ಒಬ್ಬರು ಹೆಸರು ಮಾಡಿ ಅವ್ರ ಮನೆ ಲೈನ್ಗಳನ್ನ ನಾವು ಕಾಪಾಡ್ಕೊಂಡು ಬಂದಿದ್ರಿ. ಅವ್ರ ಹೆಸರು ನಾನು ಹೇಳೋಕ್ಕೋಗಲ್ಲ, ಯಾಕಂದರೆ ಮೊದಲೇ ಹೇಳಿದರು ಹೆಸರೆಲ್ಲ ಹಾಕಕ್ಕೆ ಹೋಗ್ಬೇಡಿ ಅಂತ. ಆ ಜಾತಿನ ನಾವು ಉಳಿಸ್ಕೊಂಬಂದಿದ್ದೀವಿ. ಆದರೆ ಒಳ್ಳೆ ಲೈನು ನಮಗಂತಲೇ ಕೊಟ್ಟೋಗಿದ್ರು. ಕ್ವಾಲಿಟಿ ವೈಸ್ ನೋಡ್ಕೊಬೋದು ಗಂಡು ಹೆಣ್ಣಿಂದು. ಇದು ಪಟ್ಟ ಇವಾಗ ಏನು ಮಾಡಿಸಿದ್ದೀನಿ, ಆಲ್ರೆಡಿ 3 ಗಂಟೆ ಮೇಲೆ ದಾಟಿಬಿಟ್ಟಿದೆ ಪಟ್ಟ. ಅದು ಇನ್ನೂ ಕಂಬರ್ ಮಾಡ್ಕೊಂಡು ಹೋಗ್ತಿದೆ. ಫುಲ್ಲು ಬಾಜಿ ಇನ್ನೂ ಫುಲ್ ಮಾಡಿಲ್ಲ. ಕಂಬರ್ ಮಾಡ್ಕೊಂಡು ಬೆಂಡ್ ಮಾಡ್ಕೊಂಡು ಆಡ್ತಾರೋ ಪಟ್ಟದು ಡೀಟೇಲ್ ತೋರಿಸ್ತೀನಿ. ಫಸ್ಟು ಅಪ್ಪ ಅಮ್ಮದು ಡೀಟೇಲ್ ನೋಡ್ಕೊಳ್ಳಿ. ತುಂಬ ಹಳೆ ಲೈನು. ಆಲ್ಮೋಸ್ಟ್ ಈ ಜೊತೆಗೇ ಕಮ್ಮಿ ಅಂದ್ರೂ 5 ವರ್ಷದ ಮೇಲಿನ ಜೊತೆ ಇದು. ಕ್ವಾಲಿಟಿ ವೈಸ್ ನೋಡ್ಬೋದು ಸಕ್ಕದಾಗಿರುತ್ತೆ. ಈ ಜೊತೆಲೂ ಅಷ್ಟೇ ನಾವು ಬಿಟ್ಟು ಹಾರಿಸಿ ಆಮೇಲೆ ನಾನು ನಿಮಗೆ ರಿಸಲ್ಟ್ ಬಂದಿರೋದನ್ನ ಹೇಳ್ತಾ ಇರೋದು. ಯಾಕಂದರೆ 3 ಗಂಟೆ ಅನ್ನೋದು ಇವಾಗಲೇ ಆಲ್ರೆಡಿ ಹಾರಿರೋ ಅಕ್ಕಿ. ಇನ್ನು ಒಂದು 5-6 ಗಂಟೆ ಅನ್ನೋದು ಕಷ್ಟನೇ ಇಲ್ಲ ಪಟ್ಟಲ್ಲಿ. ಲಾಂಗ್ ಟೈಮ್ ಮಾಡೋ ಪಟ್ಟಗಳು ಇವತ್ತು ಆಗ್ತಿರೋದೆಲ್ಲ ಮೇನ್ ಚಾಂಪಿಯನ್ ಲೈನ್ ಪಟ್ಟಗಳಲ್ಲಿ. ಕ್ವಾಲಿಟೀಸ್ ನೋಡ್ಬೋದು ಸಕ್ಕದಾಗಿದೆ. ಇದು ಮತ್ತೆ ಒಂದು ಸತಿ ಮೊಟ್ಟೆ ಮೇಲಿದೆ ಜೊತೆ. ಇದು ಪಟ್ಟ ಡೀಟೇಲ್ ತೋರಿಸ್ತೀನಿ. ಆಲ್ರೆಡಿ 3 ಗಂಟೆ ಟೈಮಿಂಗ್ ಬಂದುಬಿಟ್ಟಿದೆ ಪಟ್ಟ ಫ್ರೆಂಡ್ಸ್. ಈ ಜೊತೆಯಲ್ಲಿ ಮಾಡಿಸಿರೋ ಪಟ್ಟ ಇದು ಫುಲ್ಲು ಮಸ್ತಿಯಲ್ಲಿದೆ ನೋಡ್ಬೋದು. ಹೆಣ್ಣು ಪಟ್ಟ ಇದು ಹೆವಿ ಮಸ್ತಿಯಲ್ಲಿದೆ. ಅಪ್ಪ ಗುಮಾಯಿಸಿರೋ ನೋಡ್ಬೋದು, ಸಖತ್ ಮಸ್ತಿ ಮಾಡ್ತಾಯಿದೆ. ಬಣ್ಣನೂ ಅಷ್ಟೇ. ಇವಾಗ ಏನಿದು ಸಬ್ಜಾ ಬಣ್ಣ ಇದೆ ಅದು ಮೈ ಮೇಲೆ, ಸೇಮ್ ಅಪ್ಪಗೂ ನೋಡ್ಬೋದು ಬಣ್ಣ ಇದೆ. ಅದು ವಯಸ್ಸಾಗ್ತಿರಂಗೆ ಕುರ್ಜಾಗ ಮೇಲೆ ಬಣ್ಣ ಚೇಂಜ್ ಆಗಿಬಿಟ್ಟು ಮೈಯೆಲ್ಲ ಫುಲ್ಲು ಚೀನಿ ಬಣ್ಣ ಬರುತ್ತೆ. ಆಲ್ರೆಡಿ 3 ಗಂಟೆ ಆಡ್ಬಿಟ್ಟಿದೆ ಪಟ್ಟ. ಇದು ಏನಂದರೆ ಗಂಡುಗಳು ನೋಡ್ದೇ ಹಿಂಗೆ ಮಸ್ತಿ ಮಾಡ್ತಿರೋದು. ಯಾವುದು ಗಂಡುಗಳ ಹತ್ರ ಹಾಕಲ್ಲ ನಾವು. ಹೆಣ್ಣು ಪಟ್ಟಗಳು ಸಪ್ರೇಟು, ಗಂಡು ಪಟ್ಟಗಳು ಸಪ್ರೇಟ್ ಇಡ್ತೀವಿ. ಫುಲ್ ಮಸ್ತಿಯಲ್ಲಿದೆ ಪಟ್ಟ. ಆದರೆ ಜೊತೆ ಮಾಡೋಕ್ಕೆ ಹೋಗ್ಬಾರ್ದು. ಇನ್ನೂ ಚಿಕ್ಕ ಪಟ್ಟ ಅದು. ಆಡಿಸ್ಕೊಳ್ಳೋರಿಗೆ ಒಂದು ಟಾಪ್ ಕ್ಲಾಸ್ ಹಕ್ಕಿ ಇದು ಚೀನಿಯಲ್ಲಿ. ಯಾರೇ ಈ ಪಟ್ಟನ 5 ಗಂಟೆ ಮೇಲೆ ಆರಿಸಿರೇನು ಟೂರ್ನಮೆಂಟ್ಗೆ ನಮ್ಮ ಕಡೆಯಿಂದ ಗಿಫ್ಟಾಗಿ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಗಂಡು ಪಟ್ಟನ ಕೊಡ್ತೀವಿ. ಟೂರ್ನಮೆಂಟ್ಗೆ 5 ಗಂಟೆ ಹಾರಿಸಿರಬೇಕು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು ಫ್ರೆಂಡ್ಸ್. ಇವಾಗೇನು ಜಸ್ಟ್ ಚೀನಿಯಲ್ಲಿ ಗಂಟು ತೋರಿಸ್ದೆ. ಕಣ್ಣಿದ್ದು ಕ್ವಾಲಿಟೀಸ್ ನೋಡ್ಕೊಳ್ಳಿ. ಇದು ಅಪ್ಪ. ಇದು ಹೆವಿ ಒಡಕಲು ಕಣ್ಣು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಸಖತ್ ಹಡ್ಕೊಂಡಿರುತ್ತೆ, ಡಾರ್ಕ್ ಆಗಿರುತ್ತೆ, ಎದ್ದಿ ಕಾಣುತ್ತೆ. ಔಟ್ರಿಗೆ ಬ್ಲ್ಯಾಕ್ ನೋಡ್ಬೋದು, ಸೂಪರ್ ಡಾರ್ಕ್ ಆಗಿರುತ್ತೆ. ಕಣ್ಣು ಪೂರ್ತಿ ಕ್ರ್ಯಾಕ್ಸ್ ಒಡಕಲು ತುಂಬ ಜಾಸ್ತಿ ಇರುತ್ತೆ. ಹಾರಿಸ್ಕೊಳ್ಳೋ ಕಣ್ಣು, ಜಾತಿ ಮಾಡ್ಕೊಳ್ಳೋ ಕಣ್ಣು ಎರಡೂ ಈ ಗಂಡಲ್ಲಿ ತುಂಬ ಚೆನ್ನಾಗಿದೆ. ಇದು ನೋಡ್ಬೋದು. ಇದು ಕ್ವಾಲಿಟೀಸು. ಇದು ದೊಡ್ಡ ಗಂಡು. ಇದು ಫ್ರೆಂಡ್ಸ್ ಇದು ದೊಡ್ಡ ಹೆಣ್ಣು, ಚೀನಿ ಹೆಣ್ಣು. ಇವಾಗೇನು ಜಸ್ಟ್ ಚೀನಿ ಹೆಣ್ಣು ತೋರಿಸ್ದೆ. ಕಣ್ಣಿನ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಹೆವಿ ಒಡಕಲು ಕಣ್ಣಲ್ಲಿ ಹಾಕಿರೋದು. ಯಾಕಂದರೆ ಗಂಡಲ್ಲಿ ಹಾರಿಸ್ಕೊಳ್ಳೋ ಕಣ್ಣು ಜಾಸ್ತಿ ಇದೆ, ಹೆಣ್ಣಲ್ಲಿ ಜಾತಿ ಮಾಡ್ಕೊಳ್ಳೋ ಕಣ್ಣು ಜಾಸ್ತಿ ಇದೆ. ಈಗ ಮ್ಯಾಚ್ ಮಾಡಿದ್ದೀವಿ. ಪಟ್ಟ ರಿಸಲ್ಟು ಚೆನ್ನಾಗಿದೆ. ತುಂಬ ಲಾಂಗ್ ಟೈಮ್ ಪಟ್ಟಗಳಿದಲ್ಲಿ ಆಡಿದೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಕಾರ್ಬನ್ ಶೇಡ್ ಹಡ್ಕೊಂಡಿರುತ್ತೆ. ಅದಾದಮೇಲೆ ಫುಲ್ಲು ಕ್ರ್ಯಾಕ್ಸ್ ಒಡಕಲಲ್ಲಿ ಆ ಕಾರ್ಬನ್ ಶೇಡು ಫುಲ್ ತುಂಬ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಸಕ್ಕತ್ ಡಾರ್ಕ್ ಆಗಿರುತ್ತೆ. ಇವೆಲ್ಲ ಒಂದು ಲೈಫ್ ಲಾಂಗ್ ಶೋಕ್ ಮಾಡ್ಕೊಳ್ಳೋಂಥ ಲೈನ್ಗಳು. ಇವೆಲ್ಲೇನು ಪಟ್ಟಗಳು ಕೊಡ್ತಾಯಿದ್ದೀವಿ, ಒಳ್ಳೆ ಲಾಂಗ್ ಟೈಮ್ ರಿಸಲ್ಟು. ನೀವು ಹಾರಿಸ್ಬಿಟ್ಟು ನಮಗೆ ಡೀಟೇಲ್ ಕಳಿಸಿ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಪಟ್ಟನ ಗಿಫ್ಟಾಗಿ ಕೊಡ್ತೀವಿ ಫ್ರೆಂಡ್ಸ್. ಈಗೇನು ಜಸ್ಟ್ ಚೀನಿ ಪಟ್ಟ ತೋರಿಸ್ದೆ. ಸಿಂಗಲ್ ಟೈಲು, ಚಡಿ ಬಲ ಇರುತ್ತೆ. ಚುಪ್ತಿರಿ ಉದ್ದಾತಿರಿ ಈ ತಿರಿ ಕಿತ್ಕೊಡ್ಬೇಕು. ವೈಬ್ರೇಷನ್ ಅನ್ನೋದು ಮೀಡಿಯಮ್ ಆಗಿರುತ್ತೆ. ರೆಡಿಯಾಗೆ ಹಾರ್ತಾರೋ ಪಟ್ಟ ಇದು. ಆಲ್ರೆಡಿ 3 ಗಂಟೆ ಹಾರಿರೋ ಪಟ್ಟ. ಇನ್ನೂ ಓಡಿಸ್ಕೊಂಬಂದರೆ ಟೈಮಿಂಗು ಜಾಸ್ತಿ ಆಗುತ್ತೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಸಖತ್ ಕ್ವಾಲಿಟಿಲಿರುತ್ತೆ. ಜಾತಿ ಮಾಡ್ಕೊಳ್ಳೋರ್ಗು ತುಂಬ ಒಳ್ಳೆ ಪಟ್ಟ ಇದು. ರಿಂಗ್ ಫ್ರೆಂಡ್ಸ್ ಇದು ರಿಂಗ್ ಬಂದ್ಬಿಟ್ಟು ಫಸ್ಟ್ ನಂಬರು ಸ್ವಲ್ಪ ಕಸ ಆಗಿಬಿಟ್ಟು ಅದು ಕ್ಲೋಸ್ ಆಗಿದೆ. ರಿಂಗ್ ನಂಬರ್ 2895. ಗುಂಡು ತಲೆ, ಮೀಡಿಯಮ್ ಸೈಜ್, ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ಸಖತ್ ಅಗ್ಲ ಕಣ್ಣಿನ ಪಟ್ಟ. ಇದು ಪುತ್ಲಿ ಸುತ್ತಲೂ ನೋಡ್ಬೋದು. ಕಾರ್ಬನ್ ಶೇಡು ಅದು ಅಮ್ಮಗೆ ಹೆಂಗಿತ್ತು ಅದೇ ಟೈಪಲ್ಲಿ ಕಾರ್ಬನ್ ಶೇಡು. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರ್ಲಿದೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಪಿಂಕಿಶ್ ಅನಾರಿ ಏನು ಕಾಣ್ತಿದೆ ಇದು ಇವಾಗ ಹಾರಿಸ್ತಾ ಇರೋದಕ್ಕೆ ಈ ಅನಾರಿ ಪಿಂಕಿಶ್ ಕಾಣಿಸ್ತಾ ಇರೋದು. ಅವೆಲ್ಲ ವಯಸ್ಸಾಗ್ತಾರಂಗೆ ಫುಲ್ಲು ಕಾರ್ಬನ್ ಶೇಡು ಒಡಕ್ಲಿಗೆ ಟರ್ನ್ ಆಗುತ್ತೆ. ಎಲ್ಲೆಲ್ಲಿ ನಿಮಗೆ ಪಿಂಕಿಶ್ ಅನಾರಿ ಇದೆಯೋ ಅವೆಲ್ಲ ವಯಸ್ಸಾಗ್ತಾರಂಗೆ ಕಾರ್ಬನ್ ಶೇಡ್ಗೆ ಟರ್ನ್ ಆಗಿ ಒಡಕ್ಲು ಕಣ್ಣಿಗೆ ಟರ್ನ್ ಆಗುತ್ತೆ ಈ ಪಟ್ಟ.
ಫ್ರೆಂಡ್ಸ್, ಇದು ನಮ್ಮದು ಮೇನ್ ಮಕ್ಷಿ ಲೈನು. ಈ ಮಕ್ಷಿ ಲೈನಲ್ಲಿ ಈ ಜೊತೆಗೆ ಪಟಾಗಳನ್ನ ನಾನು ಕೊಡ್ತಾ ಇರಲಿಲ್ಲ. ಈ ಸತಿ ನಮ್ಮ ಸಬ್ಸ್ಕ್ರೈಬರ್ಗೆ ಒಂದು ಒಳ್ಳೆ ಲಾಂಗ್ ಟೈಮ್ ಆಡಿಸ್ಲೇಬೇಕು, ಅವರೆಲ್ಲ ಇಸ್ಕೊಂಡಿದ್ದ ಕಡೆ ಎಲ್ಲ ನಮ್ಮ ಪಟಾಗಳು ಒಂದು ಒಳ್ಳೆ ಹೆಸರು ಮಾಡಲಿ ಅಂದ್ಬಿಟ್ಟು ಮೇಯ್ನ್ ಜಾತಿ ಏನಿದೆ ನಮ್ಮದು ಮಕ್ಷಿಗಳು, ಆ ಲೈನಲ್ಲಿ ಸಿಂಗಲ್ ಪಟ ಮಾಡಿಸಿದ್ದೀನಿ. ಆ ಸಿಂಗಲ್ ಪಟಾನ ಕೊಡ್ತಾಯಿದ್ದೀನಿ. ಫಸ್ಟು ದೊಡ್ಡ ಅಕ್ಕಿಗಳು ನೋಡ್ಕೊಳ್ಳಿ, ಗಂಡು ಹೆಣ್ಣು ಎರಡೂ ನೋಡ್ಕೊಬೋದು. ಇವೆಲ್ಲ ಸ್ವಲ್ಪ ಗಾಬರಿ ಇರುತ್ತೆ, ಯಾಕಂದರೆ ನಮ್ಮದು ಇಲ್ಲಿ ತೋಟದಲ್ಲಿ ಅಕ್ಕಿಗಳನ್ನ ನಾವು ಜಾಸ್ತಿ ಮುಟ್ಟಲ್ಲ, ಅದರಿಂದ ಸ್ವಲ್ಪ ಗಾಬರಿ ಜಾಸ್ತಿ ಇರುತ್ತೆ. ಕ್ವಾಲಿಟಿ ವೈಸ್ ಎಲ್ಲ ಟಾಪ್ ನಂಬರ್ ಕ್ವಾಲಿಟಿಲಿರುತ್ತೆ. ಇದು ಹೆಣ್ಣಿದು, ಅದು ಗಂಡು. ಇವೆಲ್ಲ ಸಿಕ್ಕಾಬಟ್ಟೆ ಲಾಂಗ್ ಟೈಮು ಪಟ್ಟಗಳು ಹಾರಿದೆ. ಈ ಜೊತೆಗೆ ಒಂದು ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ, ಆ ಪಟ್ಟದು ಡೀಟೇಲ್ ತೋರಿಸ್ತೀನಿ. ಕ್ವಾಲಿಟೀಸ್ ನೋಡ್ಕೊಳ್ಳಿ, ದೊಡ್ಡಕ್ಕಿದು. ಫ್ರೆಂಡ್ಸ್, ಈ ಜೊತೆಯಲ್ಲಿ ಮಾಡಿಸಿರೋ ಮಕ್ಷಿ ಪಟ್ಟ ಸೈಜ್ ವೈಸು ಕ್ವಾಲಿಟಿ ಇವೆಲ್ಲ ನೋಡ್ಬೋದು. ಸೂಪರ್ ಡೂಪರ್ ಕ್ವಾಲಿಟಿಯಲ್ಲಿರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಅಪ್ಪ ಮಗ ಎರಡೂ ಹೆವಿ ಲೆಂತ್ ಇದೆ, ಸೈಜು ತುಂಬ ಚೆನ್ನಾಗಿ ಬಂದಿದೆ. ಹಾರಿಸ್ಕೊಳ್ಳೋರ್ಗಂತೂ ಒಂದು ಒಳ್ಳೆ ಟಾಪ್ ಕ್ಲಾಸ್ ಪಟ್ಟ ಆಗುತ್ತೆ. ಈ ಪಟ್ಟನ ಯಾರೇ ಟೂರ್ನಮೆಂಟ್ಗೆ 5 ಗಂಟೆ ಮೇಲೆ ಹಾರಿಸಿದ್ರೇನು ನಮ್ಮ ಕಡೆಯಿಂದ ಗಿಫ್ಟಾಗಿ ಇದೇ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಪಟ್ಟನ ಗಿಫ್ಟಾಗಿ ಕೊಡ್ತೀವಿ. ಏನಂದರೆ ಈ ಲೈನಲ್ಲಿ ನಾವು ಪಟ್ಟಗಳನ್ನ ಆಚೆ ಕೊಡ್ತಾ ಇರಲಿಲ್ಲ, ಈ ಸತಿ ಕೊಡೋಣ ಅಂದ್ಬಿಟ್ಟು ಹಾಕಿರೋ ಪಟ್ಟ ಇದು. ಪಟ್ಟ ಬೆಲೆ ಜಾಸ್ತಿ ಇರುತ್ತೆ. ನಾರ್ಮಲಾಗಿ ನಾವೇನು ಕೊಡ್ತೀವಿ ಆ ಪಟ್ಟಕ್ಕೂ ಈ ಪಟ್ಟಕ್ಕೂ ಬೆಲೆ ಜಾಸ್ತಿ ಇರುತ್ತೆ. ಈ ಪಟ್ಟ ಬೆಲೆ ಬಂದ್ಬಿಟ್ಟು 5,000 ರೂಪಾಯಿ ಫಿಕ್ಸೆಡ್ ರೇಟು, ಫೈನಲ್ ರೇಟು. ಹೆಚ್ಚು ಕಮ್ಮಿ ಕೇಳಬೇಡಿ, ಹೆಚ್ಚು ಕಮ್ಮಿ ಕೊಡೋದು ಇಲ್ಲ. ಮೇಯ್ನ್ ಲೈನ್ ಮಕ್ಷಿಗಳೇನಿದೆ ಆ ಮಕ್ಷಿ ಲೈನಲ್ಲೇ ಪಟ್ಟ ಕೊಡ್ತಾಯಿದ್ದೀನಿ. ಹಾರಿಸ್ಬಿಟ್ಟು ಆಮೇಲೆ ನೀವೇ ನನಗೆ ಡೀಟೇಲ್ ಹೇಳಿ ಹೆಂಗೆ ಹಾರ್ತಾಯಿದೆ, ಏನು ಟೈಮ್ ಮಾಡ್ತಾಯಿದೆ ಅಂತ. ಇವೆಲ್ಲ ಡಬಲ್ ಡಿಜಿಟ್ ಮೇಲಿರೋ ಲೈನ್ ಇದು. ಇದರಲ್ಲಿ ಸಿಕ್ಕಾಪಟ್ಟೆ ಅಕ್ಕಿಗಳು ಡಬಲ್ ಡಿಜಿಟ್ ಆಗಿದೆ. ಈ ಪಟ್ಟನೂ ಅಷ್ಟೇ ಕರೆಕ್ಟಾಗಿ ನೀವು ಬಿಡ್ಕೊಂಬಂದರೆ ಡಬಲ್ ಡಿಜಿಟ್ಟು ಆರಾಮಾಗಿ ಬಿಡ್ಕೊಬೋದು ಈ ಮಕ್ಷಿ ಪಟ್ಟನ. ಫ್ರೆಂಡ್ಸ್, ಇದು ದೊಡ್ಡ ಗಂಡು, ಗುಂಡು ತಲೆ, ಗಿಡ್ಡಿ ಚೊಂಚು, ಅಗ್ಲ ಕಣ್ಣು, ಶುದ್ಧ ಕಣ್ಣಲ್ಲಿರುತ್ತೆ, ಬಾದಾಮಿ ಶೇಡಲ್ಲಿರುತ್ತೆ. ಅನಾರಿ ಅನ್ನೋದು ಒಂದು ಚುಕ್ಕೆನೂ ಇರಲ್ಲ. ಫ್ಲೈಯರೇಷನ್ ಅನ್ನೋದು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಕಣ್ಣಿಂದ ಕ್ವಾಲಿಟೀಸ್ ನೋಡ್ಬೋದು. ಇಲ್ಲಿ ಫ್ಲೈಯರೇಷನ್ ಅನ್ನೋದು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಶುದ್ಧ ಕಣ್ಣಿಂದ ಗಂಡಿದು. ಮೇನ್ ಮೂಲ ಅಲ್ಲಿ ಮೇನ್ ಅಕ್ಕಿಯಲ್ಲಿ ಮಾಡಿಸಿರೋ ಮಕ್ಷಿ ಇದು. ಅದಕ್ಕೆ ಜೊತೆ ಮಾಡಿರೋ ಹೆಣ್ಣು ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಪುತ್ಲಿನ ನೋಡ್ಬೋದು ಹೆಂಗೆ ಎಳೆದಿಟ್ಕೊಂಡಿದೆ ಅಂತ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಕೊಳ್ಳಿ, ಡಾರ್ಕ್ ಆಗಿರುತ್ತೆ. ಕಣ್ಣು ಪೂರ್ತಿ ನೋಡ್ಬೋದು. ಒಡಕ್ಲು ಬಂದ್ಬಿಟ್ಟು ಲೈನ್ಸಲ್ಲಿದೆ. ಔಟ್ರ್ ರಿಂಗಿಂದ ಇನ್ನರ್ ರಿಂಗ್ಗೆ ಲೈನ್ಸಲ್ಲಿದೆ. ವೈಬ್ರೇಷನ್ ರೊಟೇಷನ್ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿದೆ. ಈ ಜೊತೆಗೇ ಪಟ್ಟ ಪರ್ಫಾರ್ಮೆನ್ಸು ಒಳ್ಳೆ ಲಾಂಗ್ ಟೈಮ್ ಇದೆ. ಯಾರು ಇಸ್ಕೊಂಡ್ರೂ ಈ ಸತಿ ಸಿಕ್ಕಾಪಟ್ಟೆ ಲಾಂಗ್ ಟೈಮು ಈ ಜೊತೆಯಲ್ಲಿ ಬಂದಿರೋ ಪಟ್ಟ ಅಲ್ಲಿ ಬಿಡ್ಕೊಬೋದು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಮಕ್ಷಿ ಪಟ್ಟ ತೋರಿಸ್ತೇವೆ. ಸಿಂಗಲ್ ಟೈಲ್ ಬರುತ್ತೆ. ಚುಪ್ತಿರಿ ಉದ್ದಾರ್ತಿರಿ. ಇನ್ನೂ ನೋಡ್ಬೋದು 2ನೇ ಕಲ್ಲಿಯಿಂದ 3ನೇ ಕಲ್ಲಿ ಪಟ್ಟ. ಇವಾಗಲೇ ನೋಡ್ಬೋದು ಸಖತ್ ಲೆಂತೆಲ್ಲ ಸೂಪರಾಗಿದೆ. ಬಿಗಿ ರೆಕ್ಕೆ, ಮತ್ತು ರೆಕ್ಕೆನ ಸಖತ್ ಬಿಗಿ ಇಟ್ಕೊಳುತ್ತೆ. ಲೆಂತ್ ವೈಸು ಸೈಜು ಇವೆಲ್ಲ ಸಖತ್ತು ಜಾಸ್ತಿ ಇರುತ್ತೆ. ಅಗ್ಲ ಎದೆ ಇರುತ್ತೆ. ಲೆಂತ್ ನೋಡ್ಬೋದು, ತುಂಬ ಉದ್ದ ಇರೋ ಪಟ್ಟ ಇದು. ರಿಂಗ್ ನಂಬರ್ 2865. ಫ್ರೆಂಡ್ಸ್, ಇವಾಗೇನು ಮಕ್ಷಿಯಲ್ಲಿ ಪಟ್ಟ ತೋರಿಸ್ದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚೆಲ್ಲ ತಾಯಿ ಥರ ಬಂದಿದೆ. ಕಣ್ಣು ಬಂದ್ಬಿಟ್ಟು ಸೇಮ್ ಅದು ಅಪ್ಪ ಥರ ಬಂದಿದೆ. ಇಲ್ಲಿ ನೋಡ್ಬೋದು ಕಣ್ಣ ಕ್ವಾಲಿಟೀಸು ಶುದ್ಧ ಕಣ್ಣಿದೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಲೈಟಾಗಿರುತ್ತೆ. ಔಟ್ರಿಂಗ್ ಬ್ಲ್ಯಾಕ್, ಡಾರ್ಕ್ ಆಗಿದೆ. ಅಗ್ಲ ಕಣ್ಣಿಂದ ಅಕ್ಕಿ ಸಖತ್ ಅಗ್ಲ ಇರುತ್ತೆ ಕಣ್ಣು. ಕ್ವಾಲಿಟೀಸ್ ಬಂದ್ಬಿಟ್ಟು ಸೇಮ್ ಅದು ತಂದೆಗೆ ಹಿಂಗಿದೆ ಕಣ್ಣು, ಆ ಟೈಪಲ್ಲೇ ಬಂದಿರೋದು. ಫ್ಲೈರೇಷನ್ ಅನ್ನೋದು ತುಂಬ ಜಾಸ್ತಿ ಇದೆ. ಇದನ್ನ ಆರಾಮಾಗಿ ನೀವು ಟೂರ್ನಮೆಂಟಿಗೆ ಬಿಟ್ಕೊಂಡು ಒಂದು ಒಳ್ಳೆ ಲಾಂಗ್ ಟೈಮು ರೆಕಾರ್ಡ್ ಮಾಡ್ಕೊಬೋದು. ಅಷ್ಟು ಒಳ್ಳೆ ಲೈನಲ್ಲಿ ಮಾಡಿಸಿರೋ ಪಟ್ಟ ಇದು. ಇದು ಕವ್ವಲ್ಲಿ ಮಕ್ಷಿ ಗಂಡು, ಕವ್ವ ಗುಲ್ದಾರಲ್ಲಿ ಹೆಣ್ಣು. ಎರಡಕ್ಕಿನೂ ಸೂಪರ್ ಕ್ವಾಲಿಟಿಲಿರುತ್ತೆ. ಈ ಜೊತೆಗೆ ಒಂದು ಸಿಂಗಲ್ ಪಟ್ಟ ಮಾಡಿಸಿದ್ದೀವಿ. ಫಸ್ಟು ಅಪ್ಪ ಅಮ್ಮ ಡೀಟೇಲ್ ನೋಡ್ಕೊಳ್ಳಿ. ಹಕ್ಕಿ ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ನೋಡ್ಕೊಳ್ಳಿ. ಮೇಯ್ನ್ ಚಾಂಪಿಯನ್ ಲೈನ್ ಹಕ್ಕಿಗಳದ್ದು ತುಂಬ ಡಿಮ್ಯಾಂಡ್ ಇದೆ. ವಿಡಿಯೋ ನೀವು ಯಾರ್ಯಾರು ನೋಡ್ತಾ ಇದ್ದೀರೋ ಯಾವುದೇ ಹಕ್ಕಿ ಇಷ್ಟ ಆದ್ರೂ ಫಸ್ಟ್ ಪರ್ಚೇಸ್ ಮಾಡ್ಕೊಂಬಿಡಿ. ಯಾಕಂದರೆ
ಈ ಅಕ್ಕಿಗಳು ಬೇಗ ಸೇಲ್ ಆಗತ್ತೆ ನಮ್ಮ ಹತ್ರ. ಚಾಂಪಿಯನ್ ಲೈನ್ ಪಟ್ಟಗಳು ಏನು ಹಾಕ್ತೀವಿ ನಾವು ಅವೆಲ್ಲ ಬೇಗ ಸೇಲ್ ಆಗುತ್ತೆ. ಕಾರಣ ಬಂದ್ಬಿಟ್ಟು ಒಂದೇ, ಮೇಯ್ನ್ ಲೈನಲ್ಲಿ ನಾವು ಯಾರ್ಯಾರು ಕೊಟ್ಟಿದ್ದೀವಿ, ಯಾರ್ಯಾರ ಹತ್ರ ಅಕ್ಕಿಗಳು ಆಡಿರುತ್ತೆ ಅವರೇ ನಮ್ಮ ಹತ್ರ ರಿಪೀಟೆಡ್ ಇಸ್ಕೊತಾ ಇರ್ತಾರೆ. ಹೊಸೊಬ್ರಿಗೆ ಅಕ್ಕಿಗಳು ಸಿಗೋದು ಕಷ್ಟ ಆಗುತ್ತೆ, ಹಳುಬ್ರನ್ನೇ ರಿಪೀಟೆಡ್ ಇಸ್ಕೊತಾ ಇರ್ತಾರೆ. ಅದಕ್ಕೆ ವೀಡಿಯೋ ನೋಡ್ತಾರಂಗೆ ನಿಮ್ಗೆ ಯಾವ್ದಾರು ಇಷ್ಟ ಆಯಿತು ಅಂದರೆ ಇಮಿಡಿಯೇಟಾಗಿ ಫೋನ್ ಮಾಡಿ ಅಕ್ಕಿ ಇದೆ ಅಂತ ಕೇಳ್ಕೊಳ್ಳಿ. ಫಸ್ಟ್ ಅಕ್ಕಿದ ಫೋಟೋ ಕಳಿಸಿ, ರಿಂಗ್ ನಂಬರ್ ಕಳಿಸಿ. ಅಕ್ಕಿ ಇದ್ದರೆ ಪೇಮೆಂಟ್ ಮಾಡಿ ಅಂತೀನಿ, ಅಕ್ಕಿ ಸೇಲ್ ಆಗಿದರೆ ಸೋಲ್ಡ್ ಔಟ್ ಅಂತ ಹೇಳ್ತೀನಿ. ಬೇಗ ಪರ್ಚೇಸ್ ಮಾಡ್ಕೊಳ್ಳೋರಿಗೆ ಅಕ್ಕಿಗಳು ಸಿಗ್ಬೋದು. ಯಾಕಂದರೆ ತುಂಬ ನಮ್ಮ ಹತ್ರ ರಿಪೀಟೆಡ್ ಕಸ್ಟಮರ್ಗಳೇ ಬೇಗ ಇಸ್ಕೊಂಡ್ಬಿಡ್ತಾರೆ ಚಾಂಪಿಯನ್ ಲೈನ್ ಪಟ್ಟಗಳಲ್ಲಿ. ಈ ಜೊತೆಗೆ ಒಂದು ಪಟ್ಟ ಮಾಡಿಸಿದ್ದೀನಿ, ಕ್ವಾಲಿಟೀಸ್ ತೋರಿಸ್ತೀನಿ. ಫಸ್ಟು ದೊಡ್ಡ ಅಕ್ಕಿ ನೋಡ್ಕೊಂಬಿಡಿ. ಪಟ್ಟ ಸೇಮು ಅಪ್ಪ ಮೇಲೆ ಹೋಗಿದೆ, ನೋಡ್ಬೋದು. ಇಲ್ಲಿ ಬಣ್ಣ ಸಖತ್ತಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಸೈಜ್ ಚೆನ್ನಾಗಿದೆ, ಲೆಂತ್ ಚೆನ್ನಾಗಿದೆ, ನಿಂತ್ಕೊಳ್ಳೋ ಶೇಪು ಸ್ಟೈಲು ಅಷ್ಟೇ ಸೂಪರ್ ಆಗಿದೆ. ಇನ್ನು ಈ ಕುತ್ತಿಗೆ ಬಣ್ಣ ಅವೆಲ್ಲ ಚೇಂಜಸ್ ಬರುತ್ತೆ, ಯಾಕಂದರೆ ಇನ್ನು ಪಟ್ಟ ಇದು ಚೇಂಜಸ್ ಬರುತ್ತೆ. ಅಕ್ಕಿ ಬಣ್ಣನೂ ಅಷ್ಟೇ ಚೇಂಜಸ್ ಬರುತ್ತೆ. ಈ ಪಟ್ಟನ ಟೂರ್ನಮೆಂಟ್ಗೆ ಯಾರೇ ಹಾರಿಸಿ 5 ಗಂಟೆ ಮೇಲೆ ಯಾರೇ ಟೂರ್ನಮೆಂಟ್ಗೆ ಹಾರಿಸಿರೇನೋ ನಮ್ಮ ಕಡೆಯಿಂದ ಗಿಫ್ಟಾಗಿ ಸೇಮ್ ಲೈನಲ್ಲಿ, ಸೇಮ್ ಅಪ್ಪ ಅಮ್ಮಗೆ ಸೇಮ್ ಲೈನಲ್ಲಿ ಪಟ್ಟನ ಗಿಫ್ಟಾಗಿ ಕೊಡ್ತೀವಿ. 5 ಗಂಟೆ ಮೇಲೆ ಯಾರೇ ಟೂರ್ನಮೆಂಟ್ಗೆ ಹಾರಿಸಿರೇನೋ ಗಿಫ್ಟಾಗಿ ಕೊಡ್ತೀವಿ. ಮೇಯ್ನು ಚಾಂಪಿಯನ್ ಲೈನ್ ಪಟ್ಟ ಇದು. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 3000 ಕೊಡ್ತೀನಿ, ಫಿಕ್ಸೆಡ್ ರೇಟು, ಫೈನಲ್ ರೇಟು. ಮೇಯ್ನ್ ನಮಗೆ ಅಕ್ಕಿಗಳು ಎಲ್ಲರೂ ಹಾರಿಸ್ಬೇಕು, ಟೂರ್ನಮೆಂಟಲ್ಲಿ ಒಂದು ಒಳ್ಳೆ ಹೆಸರು ಮಾಡಬೇಕು. ನಮ್ಮ ಅಕ್ಕಿಗಳು ಎಲ್ಲ ಕಡೆನೂ ಒಂದು ಒಳ್ಳೆ ಲಾಂಗ್ ಟೈಮ್ ಮಾಡಲಿ ಅಂದ್ಬಿಟ್ಟು ಮೇನ್ ಲೈನಲ್ಲಿ ಪಟ್ಟಗಳು ಕೊಡ್ತಾ ಇರೋದು. 15 ದಿನದಲ್ಲೆಲ್ಲ ರೆಡಿ ಮಾಡ್ಕೊಬೋದು ಈ ಪಟ್ಟನ. ನೀವು ಕ್ವಾಲಿಟೀಸ್ ನೋಡ್ಕೊಳ್ಳಿ, ಸೂಪರ್ ಕ್ವಾಲಿಟಿದಿರುತ್ತೆ ಪಟ್ಟ. ಫ್ರೆಂಡ್ಸ್ ಇವಾಗೇನು ಮೇಯ್ನು ದೊಡ್ಡ ಗಂಡು ತೋರಿಸ್ದೆ, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಬೋದು. ಸೂಪರ್ ಕ್ವಾಲಿಟಿದಿರುತ್ತೆ, ತುಂಬ ಹಳೇದಿನ ಅಕ್ಕಿ. ಮೇಯ್ನ್ ಏನಂದರೆ ಇವಾಗ ನಾವೇನು ಚಾಂಪಿಯನ್ ಲೈನ್ ಅಕ್ಕಿಗಳು ತೋರಿಸ್ತಾ ಇದ್ದೀವಿ ಅಂಥ ಕ್ವಾಲಿಟಿ ಅಕ್ಕಿಗಳು ಯಾರೂ ಆಚೆ ಕೊಡೋಲ್ಲ. ನಾವು ನಮ್ಮ ಸಬ್ಸ್ಕ್ರೈಬರ್ಗೆ ಅಕ್ಕಿಗಳು ಸಿಗಬೇಕು, ಒಂದು ಒಳ್ಳೆ ಶೋಕಿ ಮಾಡಬೇಕು ಅಂತ ಕೊಡೋದು. ಕ್ವಾಲಿಟೀಸ್ ನೋಡ್ಬೋದು. ಈ ಕಣ್ಗಳು ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, ಇವೆಲ್ಲ ಹಳೆ ಅಕ್ಕಿಗಳು. ಒಂದೊಂದು ಅಕ್ಕಿದು ಕಣ್ಣಿಂದ ಕ್ವಾಲಿಟೀಸು ರೀತಿ ಬೇರೆ ಥರ ಇರುತ್ತೆ. ಇವೆಲ್ಲ ನೆನ್ಪಿಟ್ಕೊಳ್ಳಿ. ಇವೆಲ್ಲ ನೆಕ್ಸ್ಟ್ ನಿಮಗೆ ಮುಂದಕ್ಕೆ ತುಂಬ ಯೂಸ್ ಆಗುತ್ತೆ. ಇದೆಲ್ಲ ಹೆವಿ ಬ್ರೀಡರೇಷನ್. ಇದನ್ನು ವಯಸ್ಸಾಗ್ತಾ ನಿಮಗೆ ಕಣ್ಣು ತುಂಬ ಚೇಂಜಸ್ ಬರುತ್ತೆ. ಹೆವಿ ಬ್ರೀಡರೇಷನ್ ಅದರ ಗಂಡಿದು. ಇವಾಗೇನು ಜಸ್ಟ್ ಹೆಣ್ಣು ತೋರಿಸ್ದೆ, ದೊಡ್ಡ ಹೆಣ್ಣು. ಆ ಹೆಣ್ಣಿನ ಕಣ್ಣಿದು ಕ್ವಾಲಿಟೀಸ್ ನೋಡ್ಬೋದು. ಹಾರಿಸ್ಕೊಳ್ಳೋ ಕಣ್ಣು ಜಾಸ್ತಿ ಇದೆ, ಜಾತಿ ಮಾಡ್ಕೊಳ್ಳೋ ಕಣ್ಣು ಜಾಸ್ತಿ ಇದೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಪುತ್ಲಿಯಿಂದ ಸ್ವಲ್ಪ ದೂರದಿಂದ ಸ್ಟಾರ್ಟ್ ಆಗುತ್ತೆ ಕಾರ್ಬನ್ ಶೇಡು. ಕ್ರ್ಯಾಕ್ಸ್ ಒಡಕ್ಲನ್ನೋದು ತುಂಬ ಜಾಸ್ತಿ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಅದರಲ್ಲೂ ಕ್ರ್ಯಾಕ್ಸ್ ಒಡಕ್ಲಿರುತ್ತೆ ಔಟ್ರಿಂಗ್ ಬ್ಲ್ಯಾಕಲ್ಲೂ. ಹೆವಿ ಕ್ವಾಲಿಟಿಲಿ ಕೊಡ್ತಾಯಿದ್ದೀನಿ. ಒಂದು ಒಳ್ಳೆ ಲಾಂಗ್ ಟೈಮ್ ಈ ವರ್ಷ ಬಿಡ್ಕೊಬೋದು ನೀವು. ಫ್ರೆಂಡ್ಸ್ ಇವಾಗೇನು ಜಸ್ಟ್ ಪಟ್ಟ ತೋರಿಸ್ದೆ, ಸಿಂಗಲ್ ಟೈಲು, ಚಡಿ ಬಾಲ, ಚುಪ್ತಿರಿ ಉದಾತಿರಿ, ಲಾಲ್ ಕಟ್ಟು ನೋಡ್ಬೋದು. ಚೆನ್ನಾಗಿ ಬಂದಿದೆ. ಇನ್ನೂ ಇದು ಲಾಲ್ ಕಟ್ಟು ಇನ್ನೂ ಡಾರ್ಕ್ ಆಗುತ್ತೆ. ವೈಬ್ರೇಷನು ಮೀಡಿಯಮ್ ಆಗಿದೆ. 3ನೇ ಕಲ್ಲಿ ಪಟ್ಟ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. 15 ದಿನದಲ್ಲೆಲ್ಲ ಈ ಪಟ್ಟನ ಹಾರಿಸ್ಕೊಬೋದು. ಈ ವರ್ಷ ಟೂರ್ನಮೆಂಟ್ಗೆ ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಬೋದು. ಲೆಂತ್ ವೈಸು ನೋಡ್ಬೋದು. ಚಡಿ ಶೇಪಲ್ಲಿರುತ್ತೆ, ಅಗ್ಲ ಎದೆ ಇರುತ್ತೆ. ರಿಂಗ್ ನಂಬರ್ 1135. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು ನೋಡ್ಬೋದು. ಎಷ್ಟು ಅಗ್ಲ ಎತ್ತಿಟ್ಕೊಂಡಿದೆ ಅಂತ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಕೊಳ್ಳಿ. ಹಡ್ಕೊಂಡಿರುತ್ತೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ. ಶುದ್ಧ ಕಣ್ಣಲ್ಲಿದೆ. ಹಾರಿಸ್ಕೊಳ್ಳೋ ಕಣ್ಣನ್ನು ತುಂಬ ಜಾಸ್ತಿ ಇದೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ತುಂಬ ಜಾಸ್ತಿ ಇದೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಹಿಂಗೆ ಕ್ವಾಲಿಟೀಸು ತುಂಬ ಚೆನ್ನಾಗಿ ಮಾಡ್ತಾಯಿದೆ ಈ ಪಟ್ಟ. ಬಿಡ್ಕೊಳ್ಳೋರಿಗೆ ಈ ವರ್ಷಕ್ಕೆ ಒಂದು ಒಳ್ಳೆ ಲಾಂಗ್ ಟೈಮು ಈ ಪಟ್ಟ ಆರಾಮಾಗಿ ಮಾಡಿಕೊಡುತ್ತೆ. ರೋಷನಲ್ಲಿ ಹೆಣ್ಣು, ಹಳೆಯಲ್ಲಿನ ಅಕ್ಕಿಗಳು ಎರಡೂ. ರೋಷನಲ್ಲಿ ಗಂಡು. ಈ ಜೊತೆಗೆ ಒಂದು ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ. ಮೇಯ್ನ್ ತುಂಬ ಡಿಮ್ಯಾಂಡ್ ಇರೋ ಅಕ್ಕಿ ಇದು. ಯಾಕಂದರೆ ನಮ್ಮ ಹತ್ರ ರೋಷನ್ಗಳು ಏನಿದೆ ಅವಲ್ಲಿ ಪಟ್ಟಗಳು ಹಾಕ್ದಂಗೆ ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ತುಂಬ ಜನ ಬೇಗ ಪರ್ಚೇಸ್ ಮಾಡ್ಕೊತಾರೆ. ಈ ಬಂದ ಜೊತೆಗೆ ಒಂದು ಪಟ್ಟ ಮಾಡಿಸಿದ್ದೀನಿ, ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ. ಸಿಂಗಲ್ ಪಟ್ಟ ಸೇಲ್ಗಿರೋದು. ಫಸ್ಟು ದೊಡ್ಡ ಅಕ್ಕಿದು ಕ್ವಾಲಿಟೀಸ್ ನೋಡ್ಕೊಳ್ಳಿ. ಚಾಂಪಿಯನ್ ಲೈನ್ ಅಕ್ಕಿಗಳು ಅಂತ ಸುಮ್ಮನೆ ಬಾಯಿ ಮಾತಾಡಿ ಹೇಳೋದಲ್ಲ, ಅಂಥ ಕ್ವಾಲಿಟಿ ಅಕ್ಕಿಗಳು ಕೊಡ್ತೀವಿ. ಒಳ್ಳೆ ಲಾಂಗ್ ಟೈಮ್ ಪರ್ಫಾರ್ಮೆನ್ಸ್ ಮಾಡುತ್ತೆ. ತುಂಬ ಒಳ್ಳೆ ರಿಸಲ್ಟ್ ಇರೋ ಅಕ್ಕಿಗಳು ಕೊಡ್ತೀವಿ. ಇದು ರೋಷನಲ್ಲಿ ಮೇಯ್ನ್ ಬಂದ ಜೊತೆ ಈ ಜೊತೆಗೆ ಒಂದು ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ. ಆ ಪಟ್ಟದು ಡೀಟೇಲ್ ತೋರಿಸ್ತೀನಿ.
ಫ್ರೆಂಡ್ಸ್ ಇವಾಗೇನು ಜಸ್ಟ್ ರೋಷನ್ ತೋರಿಸಿದ್ದೀನಿ. ಈ ಜೊತೆಯಲ್ಲಿ ಮಾಡಿಸಿರೋ ಪಟ್ಟ ಇದು ತುಂಬ ಚಿಕ್ಕ ಪಟ್ಟ. ಇನ್ನು ಕ್ವಾಲಿಟಿ ವೈಸ್ ನೋಡ್ಬೋದು, ಕಲರ್ ನೋಡ್ಬೋದು, ಬಣ್ಣ ನೋಡ್ಬೋದು, ಇವೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ಇನ್ನು ಇವು ಚೇಂಜಸ್ ಬರುತ್ತೆ ರೋಷನ್ಗಳಲ್ಲಿ. ಏನಂದರೆ ಇವಾಗ ಪಟ್ಟಗಳಲ್ಲಿ ಹಿಂಗಿರುತ್ತೆ, ದೊಡ್ಡ ಅಕ್ಕಿ ಹಾಕ್ತಾರಂಗೆ ಬಣ್ಣಗಳು ಚೇಂಜ್ ಆಗುತ್ತೆ. ತುಂಬ ಒಂದು ಬಿಳೆ ಬಣ್ಣ ಅಲ್ಲಿ ಬರುತ್ತೆ. ಕ್ವಾಲಿಟಿ ವೈಸ್ ನೋಡ್ಬೋದು, ಸಖತ್ತಾಗಿದೆ. 15 ದಿನದಲ್ಲೆಲ್ಲ ಪಟ್ಟನ ಹಾರಿಸ್ಕೊಬೋದು. ಚಿಕ್ಕ ಪಟ್ಟ ಬೇಗ ಬಿಡ್ಕೊಂಬನ್ನಿ, ಬೇಗ ರೆಡಿ ಮಾಡ್ಕೊಬೋದು, ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಬೋದು. ಈ ಪಟ್ಟನ ಯಾರೇ ಟೂರ್ನಮೆಂಟ್ಗೆ 5 ಗಂಟೆ ಮೇಲೆ ಹಾರಿಸಿರೇನೋ ನಮ್ಮ ಕಡೆಯಿಂದ ಗಿಫ್ಟಾಗಿ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಪಟ್ಟನ ಕೊಡ್ತೀವಿ. ಇದು ರೋಷನಲ್ಲಿ ಪಟ್ಟ. ಬಾಡಿನೂ ನೋಡ್ಬೋದು, ಶಾರ್ಟ್ ಬಾಡಿ, ತುಂಬ ಲೆಂತ್ ಇಲ್ಲ. ಬಾಡಿನೂ ನೋಡ್ಬೋದು, ಶಾರ್ಟ್ ಬಾಡಿ ಪಟ್ಟ. ನೆಕ್ಸ್ಟ್ ಫ್ಯೂಚರಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೂ ಈ ಶಾರ್ಟ್ ಬಾಡಿ ಅಕ್ಕಿಗಳು ತುಂಬಾ ಯೂಸ್ ಆಗುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಫ್ರೆಂಡ್ಸ್ ಇವಾಗೇನು ಜಸ್ಟ್ ರೋಷನ್ ಗಂಡು ತೋರಿಸ್ದೆ. ಗುಂಡು ತಲೆ ಬರುತ್ತೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕ್ವಾಲಿಟೀಸ್ ನೋಡ್ಬೋದು, A1 ಕ್ವಾಲಿಟಿದಿರುತ್ತೆ. ಆ ಕ್ರ್ಯಾಕ್ಸು, ಒಡಕ್ಲು, ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿರೋದು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು ಹೆಂಗೆ ಹರಡ್ಕೊಂಡಿದೆ ಅಂತ. ಜಾತಿ ಮಾಡ್ಕೊಳ್ಕೊಂಡು ಹಾರಿಸ್ಕೊಳ್ಕೊಂಡು ಎರಡು ಹೆವಿ ಅಂದರೆ ಹೆವಿ ಆಗಿರುತ್ತೆ. ಕ್ವಾಲಿಟಿ ವೈಸ್ ಅಂತೂ ಟಾಪ್ ಕ್ವಾಲಿಟಿಯಲ್ಲಿ ಇರೋದು. ಇದರಲ್ಲಿ ಏನು ಪಟ್ಟ ಮಾಡಿಸಿದ್ದೀವಿ, ಪಟ್ಟದ ನೆಕ್ಸ್ಟು ಕಣ್ಣಿನ ಕ್ವಾಲಿಟೀಸ್ ತುಂಬ ಚೇಂಜಸ್ ಬರುತ್ತೆ. ಇದು ಮೇನ್ ದೊಡ್ಡ ಗಂಡು. ಫ್ರೆಂಡ್ಸ್ ಇದು ಹೆಣ್ಣಿನ ಕಣ್ಣು, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಬ್ಲೂ ಶೇಡ್ ಕಣ್ಣಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹಡ್ಕೊಂಡಿರುತ್ತೆ. ಕ್ರ್ಯಾಕ್ಸು ಒಡ್ಕಲ ಅಂತ ಹೆವಿ ಆಗಿರುತ್ತೆ. ಔಟ್ರಿಗೆ ಬ್ಲ್ಯಾಕು ಡಾರ್ಕ್ ಆಗಿದೆ. ಸಿಕ್ಕಾಪಟ್ಟೆ ಟಾಪ್ ಅಂದರೆ ನಂಬರ್ 1 ಕ್ವಾಲಿಟಿಗಿಂತ ಹೈಯೆಸ್ಟ್ ಏನಾದ್ರು ಇದ್ದರೆ ಆ ಕ್ವಾಲಿಟಿ ಇರುತ್ತೆ. ಕಣ್ಣಿನ ಕ್ವಾಲಿಟೀಸ್ ನೋಡ್ಬೋದು, ಇಲ್ಲಿ ಸಿಕ್ಕಾಪಟ್ಟೆ ಹೈ ಕ್ವಾಲಿಟಿ ಇರುತ್ತೆ. ಈ ಜೊತೆದು ಏನು ಪಟ್ಟ ಇದೆ, ಪಟ್ಟನೂ ಅಷ್ಟೇ ನೆಕ್ಸ್ಟ್ ಕಣ್ಣಿನ ಕ್ವಾಲಿಟೀಸು ಹಿಂಗೆ ಚೇಂಜಸ್ಸು ಬರುತ್ತೆ. ಫ್ರೆಂಡ್ಸ್ ಇವಾಗೇನು ಜಸ್ಟ್ ರೋಷನಲ್ಲಿ ಪಟ್ಟ ತೋರಿಸ್ದೆ. ಸಿಂಗಲ್ ಟೇಲು, ಬಾಲ ಏನಾದರೆ ಮೋಟು ಬಾಲ, ತಿರಿ ನೋಡ್ಬೋದು, ಬಾಲಕ್ಕಿಂತ ಉದ್ದ ಇರುತ್ತೆ. ಚುಪ್ ತಿರಿ, ಉದ್ದ ತಿರಿ. ಇನ್ನು ಚಿಕ್ಕ ಪಟ್ಟ ಇದು, 2ನೇ ಕಲ್ಲಿಂದ ಪಟ್ಟ ಇದು. ಲೆಂತು ಗಿಡ್ಡಿ ಲೆಂತ್ ಇದೆ. ನೆಕ್ಸ್ಟ್ ಫ್ಯೂಚರ್ಗೆ ಒಂದು ಜಾತಿ ಮಾಡ್ಕೊಳಕ್ಕೂ ಒಳ್ಳೆ ಪಟ್ಟ ಆಗುತ್ತೆ. ಅಗಲ ಎದೆ ಇದೆ. ರಿಂಗ್ ನಂಬರ್ 2888. ಪಟ್ಟದ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಇವಾಗಲೇ ನೋಡ್ಬೋದು ಕಣ್ಣಲ್ಲಿ ಕ್ವಾಲಿಟೀಸು ಬ್ಲೂ ಶೇಡಲ್ಲಿದೆ. ಇದು ಇನ್ನೂ ವಯಸ್ಸಾಗ್ತಾರಂಗೆ ಕ್ವಾಲಿಟೀಸು ಸಿಕ್ಕಾಪಟ್ಟೆ ಚೇಂಜಸ್ ಬರುತ್ತೆ. ಕ್ರ್ಯಾಕ್ಸು ಒಡಕಲು ನೋಡ್ಬೋದು, ಕಣ್ಣು ಪೂರ್ತಿ ತುಂಬ್ಕೊಂಡಿದೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಡಾರ್ಕ್ ಆಗಿದೆ. ಅದಾಗಿದ ತಕ್ಷಣ ಅಪ್ಪ ಅಮ್ಮಗೆ ಹೆಂಗಿದೆ ಕ್ರ್ಯಾಕ್ಸು ಒಡಕಲು, ಅದೇ ರೀತಿಯಲ್ಲಿ ಪಟ್ಟಾಗ ನೋಡ್ಬೋದು ಕ್ರ್ಯಾಕ್ಸು ಒಡಕಲು ಅನ್ನೋದು ತುಂಬ ಜಾಸ್ತಿ ಇದೆ. ಜಾತಿ ಮಾಡ್ಕೊಳಕ್ಕನ್ನು ಹೆವಿ ಆಗಿದೆ, ಹಾರಿಸ್ಕೊಳಕ್ಕನ್ನು ತುಂಬ ಚೆನ್ನಾಗಿದೆ. ಈ ಪಟ್ಟನ ಹಾರಿಸ್ಕೊಳ್ಳೋರು ಹಾರಿಸ್ಕೊಬೋದು, ಇಲ್ಲಾಂದರೆ ರೆಕ್ಕೆ ಹೊಡೆದು ಹಿಡ್ಕೊಳ್ಳೋರು ದೊಡ್ಡ ಅಕ್ಕಿ ಮಾಡ್ಕೊಂಡು ಒಂದು ಲೈನ್ ಮಾಡ್ಕೊಳ್ಳೋಕ್ಕೆ ಒಳ್ಳೆ ಕ್ವಾಲಿಟಿ ಪಟ್ಟನ ರೆಡಿ ಮಾಡ್ಕೊಬೋದು. 90% ಏನಾಗುತ್ತೆ ಅಂದರೆ ನಮ್ಮ ಶೋಕ್ದಾರ್ಗಳು ಏನು ಮಾಡ್ತಾರೆ, ಅಪ್ಪ ಅಮ್ಮದು ಕ್ವಾಲಿಟಿ ನೋಡಿದ್ಮೇಲೆ ಪಟ್ಟ ಕಣ್ಣು ಅದೇ ರೀತಿಯಲ್ಲಿ ಬರ್ತಾ ಇದೆ ಅಂತ ಗೊತ್ತಾದರೆ ರೆಕ್ಕೆ ಹೊಡೆಯೋದಂತೂ ಗ್ಯಾರಂಟಿನೇ. ಯಾಕಂದರೆ ಈ ಪಟ್ಟ ಅಷ್ಟು ಒಳ್ಳೆ ಕ್ವಾಲಿಟಿ ಬರುತ್ತೆ. ಹಾರಿಸ್ಕೊಂಡ್ರೆ ನಿಮಗೊಂದು ಹಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ನೀವು ರೆಕ್ಕೆ ಹೊಡೆದು ಜಾತಿ ಮಾಡ್ಕೊಳಕ್ಕೆ ಇಟ್ಕೊಂಡ್ರೆ ಅದಕ್ಕಂತೂ ನಿಮಗೆ ಗಿಫ್ಟ್ ಏನೂ ಸಿಗಲ್ಲ. ಅದನ್ನು ಯೋಚನೆ ಮಾಡಿ ಒಂದು ಸತಿ. ತುಂಬ ಜನ ಇಸ್ಕೊಂಡಿದ್ದ ಪಟ್ಟಗಳೆಲ್ಲ ರೆಕ್ಕೆ ಹೊಡೆದು ಇಟ್ಬಿಡ್ತಾರೆ. ಫ್ರೆಂಡ್ಸ್ ಮೇಯ್ನು ಶೋಕ್ ಮಾಡೋಕ್ಕೆ ಒಳ್ಳೆ ಅಕ್ಕಿಗಳು ಕೊಡಬೇಕು. ಶೋಕಿ ಉಳಿಬೇಕು, ಶೋಕಿ ಬೆಳಿಬೇಕು ಅಂದರೆ ಮೇನ್ ಅಕ್ಕಿಗಳೇನಿದೆ ಆ ಲೈನಲ್ಲೇ ಕೊಡ್ತಾ ಇರ್ತೀವಿ. ಏನಕ್ಕೆ ಅಂದರೆ ಸುಮ್ಮನೆ ಅಕ್ಕಿ ಮೇಲೆ ಕಾಸು ಹಾಕಿ ಅಕ್ಕಿ ಆಡ್ದೇನೆ ಇದ್ದರೆ ಇಸ್ಕೊಳ್ಳೋರಿಗೆ ತುಂಬ ಬೇಜಾರಾಗತ್ತೆ. ಶೋಕಿನೇ ಬಿಟ್ಬಿಡ್ತಾರೆ. ಯಾವ ಅಕ್ಕಿನೂ ನಾವೆಲ್ಲಿ ಹುಡ್ಕಿದ್ರೂ ಎಲ್ಲಿ ಸಿಗ್ತಾಯಿಲ್ಲ. ಹಕ್ಕಿಗಳು ಎಷ್ಟೇ ಕಾಸು ಬಂಡವಾಳ ಹಾಕ್ಬಿಟ್ಟು ಇಸ್ಕೊಂಡ್ರೂ ಹಕ್ಕಿಗಳು ಆಡ್ತಾಯಿಲ್ಲ ಅಂತ ಶೋಕಿನೇ ಬಿಟ್ಬಿಡ್ತಾರೆ. ನಾವು ಮೇಯ್ನು ಚಾಂಪಿಯನ್ ಲೈನ್ ಹಕ್ಕಿಗಳು ಏನಕ್ಕೆ ಕೊಡ್ತಾ ಇರೋದು ಅಂದರೆ ನಮ್ಮ ಹತ್ರ ಯಾರೇ ಇಸ್ಕೊಂಡ್ರೂ ಅವ್ರಿಗೆ ಮೋಸ ಆಗಬಾರ್ದು. ಪ್ರತಿಯೊಂದು ಪಟ್ಟನೂ ಹಾರಬೇಕು, ಒಳ್ಳೆ ಲಾಂಗ್ ಟೈಮು ರಿಸಲ್ಟ್ ಮಾಡಬೇಕು, ಮತ್ತು ಅವ್ರು ನಮ್ಮ ಹತ್ರ ಹುಡ್ಕೊಂಬಂದು ಹಕ್ಕಿಗಳು ಇಸ್ಕೊಬೇಕು. ಇದಕ್ಕೋಸ್ಕರನೇ ನಾವು ಮೇಯ್ನು ಚಾಂಪಿಯನ್ ಲೈನ್ ಪಟ್ಟಗಳೇನು ಕೊಡ್ತೀವಿ. ಒಂದು ಪಟ್ಟನೂ ಇವತ್ತವರೆಗೂ ಫ್ಲಾಪ್ ಆಗಿಲ್ಲ. ಎಲ್ಲೂ ಒಂದು ಪಟ್ಟನೂ ಎಲ್ಲೋ ಹಾರದೇ
ಹಕ್ಕಿ ಉಳ್ಕೊಂಡಿಲ್ಲ. ಕೊಟ್ಟಿದ್ದ ಕಡೆ ಎಲ್ಲ ಪಟ್ಟಗಳು ಒಳ್ಳೆ ಲಾಂಗ್ ಟೈಮ್ ಪರ್ಫಾರ್ಮೆನ್ಸ್ ಮಾಡಿದೆ. ನೆಕ್ಸ್ಟು ಕೊಡೋ ಪಟ್ಟಗಳನ್ನು ಲಾಂಗ್ ಟೈಮ್ ಪರ್ಫಾರ್ಮೆನ್ಸ್ ಮಾಡುತ್ತೆ. ಯಾಕಂದರೆ ಅಂಥ ಹಕ್ಕಿಗಳ್ನ ಉಳಿಸ್ಕೊಂಬಂದಿದ್ದೀವಿ, ಅಂಥ ಲೈನ್ಗಳ್ನ ಇವತ್ತಿಗೂ ಕಾಪಾಡ್ಕೊಂಡಿದ್ದೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ ರೇಗ್ದಾರಲ್ಲಿ ಬಂದ ಜೊತೆ ಗಂಡು ಬಂದ್ಬಿಟ್ಟು ಬಿಳೆ ರೇಗ್ದಾರು, ಹೆಣ್ಣು ಬಂದ್ಬಿಟ್ಟು ಕಪ್ಪು ರೇಗ್ದಾರು. ಈ ಜೊತೆಗೆ ಒಂದು ಸಿಂಗಲ್ ಪಟ್ಟ ಮಾಡಿದ್ದೀನಿ. ಪಟ್ಟ ಸೇಲ್ಗಿರೋದು. ಫಸ್ಟು ದೊಡ್ಡಕ್ಕಿದು ಕ್ವಾಲಿಟೀಸ್ ನೋಡ್ಕೊಳ್ಳಿ. ನೆಕ್ಸ್ಟ್ ರೌಂಡು ಪಟ್ಟಾಗೆ ಮತ್ತೆ ರೆಡಿ ಮಾಡ್ತಾಯಿದ್ದೀವಿ. ಇದನ್ನ ಇನ್ನೊಂದು ಬ್ಯಾಚು ಪಟ್ಟ ಮಾಡಿಸ್ತೀವಿ ಇದರಲ್ಲಿ. ಇವಾಗ ಸದ್ಯಕ್ಕೆ ಒಂದು ಸಿಂಗಲ್ ಪಟ್ಟ ಮಾಡಿಸಿದ್ದೀವಿ. ನೆಕ್ಸ್ಟು ಇನ್ನೊಂದು ಬ್ಯಾಚು ಮಾಡಿಸ್ತಾಯಿದ್ದೀವಿ. ಇವೆಲ್ಲ ಹೆವಿ ಲಾಂಗ್ ಟೈಮ್ ಹಕ್ಕಿಗಳು. ಈ ಜೊತೆಯಲ್ಲಿ ಒಂದು ಸಿಂಗಲ್ ಪಟ್ಟ ಏನು ಮಾಡಿಸಿದ್ದೀನಿ, ಆ ಪಟ್ಟದು ಡೀಟೇಲ್ ತೋರಿಸ್ತೀನಿ ಫ್ರೆಂಡ್ಸ್. ಈ ಜೊತೆಯಲ್ಲಿ ಬಂದಿರೋ ಪಟ್ಟ ಇದು. ಲೆಂತು, ಶೇಪು, ನಿಂತ್ಕೊಳ್ಳೋ ಸ್ಟೈಲೆಲ್ಲ ನೋಡ್ಬೋದು. ಸೇಮ್ ಅದು ಅಪ್ಪ ಹೇಗಿದೆಯೋ ಆ ಕ್ವಾಲಿಟಿಲೇ ಬಂದಿದೆ ಪಟ್ಟ ಇದು. ಬಣ್ಣನೂ ಅಷ್ಟೇ ಕುರ್ಜಿ ಆದಮೇಲೆ ಚೇಂಜಸ್ ಬರುತ್ತೆ. ಅಪ್ಪ ಮಗ ಎರಡೂ ನೋಡ್ಬೋದು. ತಲೆ ಶೇಪ್ ಆಗಲಿ, ಎದೆ, ಮೈದು ಶೇಪು ಇವೆಲ್ಲ ನೋಡ್ಕೊಳ್ಳಿ. ಸೇಮ್ ಡಿಟ್ಟು ಅಪ್ಪ ಹೆಂಗಿದೆ ಅದೇ ಕ್ವಾಲಿಟಿಲಿದೆ. ಇದು ನೋಡ್ಬೋದು, ಇಲ್ಲಿ ಸೂಪರಾಗಿದೆ ಪಟ್ಟ ಇದು. ಯಾರೇ ಈ ಪಟ್ಟನ ಟೂರ್ನಮೆಂಟ್ಗೆ 5 ಗಂಟೆ ಮೇಲೆ ಹರಿಸಿದ್ರೆ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಪಟ್ಟನ ಗಿಫ್ಟಾಗಿ ಕೊಡ್ತೀವಿ. ಈ ಪಟ್ಟನ ಒಂದು 10 ರಿಂದ 15 ದಿನದಲ್ಲೆಲ್ಲ ರೆಡಿ ಮಾಡ್ಕೊಬೋದು ಹಾರ್ಸೋಕ್ಕೆ. ಗಂಡು ಪಟ್ಟ ಇದು. ಕ್ವಾಲಿಟಿ ವೈಸ್ ಅಂತೂ ಸೂಪರಾಗಿದೆ. ಸೈಜು ಲೆಂತು ಅಷ್ಟೇ ತುಂಬ ಚೆನ್ನಾಗಿದೆ. ಸೇಮ್ ಅದಪ್ಪ ಹೆಂಗೆ ಬಂದಿದೆಯೋ ಆ ರೇಂಜ್ಗೆ ಬಂದಿದೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡಿ ಅಪ್ಪ ಅಮ್ಮದು, ಆಮೇಲೆ ಪಟ್ಟದು ಕ್ವಾಲಿಟೀಸ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್. ಇವಾಗೇನು ಜಸ್ಟು ದೊಡ್ಡ ಗಂಡು ತೋರಿಸ್ದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು, ಪುತ್ಲಿನ ನೋಡ್ಬೋದು ಹೆಂಗೆ ಎಳೆದಿಟ್ಕೊಂಡಿದೆ ಅಂತ. ಶುದ್ಧ ಕಣ್ಣಲ್ಲಿರುತ್ತೆ. ಅನಾರಿ ಅನ್ನೋದು ಒಂದು ಚುಕ್ಕೇನೂ ಇರಲ್ಲ. ಕಣ್ಣಿನ ಕ್ವಾಲಿಟೀಸ್ ನೋಡ್ಕೊಳ್ಳಿ. ತುಂಬ ಹಳೆ ಲೈನ್ ಹಾಕಿ, ತುಂಬ ಹಳೆ ಲೈನ್ ಕಣ್ಣಿದು. ಹೆವಿ ಅಂದರೆ ಹೆವಿ ಫ್ಲೈಯರೇಷನ್ನು. ಆಡಿಸ್ಕೊಳ್ಳೋ ಕಣ್ಣು ತುಂಬ ಜಾಸ್ತಿ ಇರುತ್ತೆ. ಇದು ಗಂಡಿನ ಕಣ್ಣು. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಇದು ಹೆಣ್ಣಿನ ಕಣ್ಣು. ಎರಡಕ್ಕೂ ಫ್ಲೈಯರೇಷನ್ ಜಾಸ್ತಿ ಮ್ಯಾಚ್ ಮಾಡಿದ್ದೀವಿ. ಮೇಯ್ನ್ ನಮ್ಗೆ ಬೇಕಾಗಿರೋದು ಈ ಸೀಸನ್ಗೆ ಪಟ್ಟ ಲಾಂಗ್ ಟೈಮ್ ಬರಬೇಕು ಅಂತ. ಅದಕ್ಕೋಸ್ಕರ ಹಿಂಗೆ ಕ್ವಾಲಿಟಿ ಮ್ಯಾಚ್ ಮಾಡಿದ್ದೀವಿ. ಈ ಮ್ಯಾಚಿಂಗಲ್ಲಿ ಒಂದು 5-6 ಬ್ಯಾಚ್ ಪಟ್ಟಗಳು ಕೊಟ್ಟಿದ್ದೀವಿ. ಪ್ರತಿಯೊಂದು ಪಟ್ಟನೂ ಡಬಲ್ ಡಿಜಿಟ್ ಮೇಲೆ ಹಾರಿದೆ. ಕ್ವಾಲಿಟಿ ವೈಸ್ ನೋಡ್ಬೋದು, ಟಾಪ್ ಕ್ವಾಲಿಟಿಲಿರುತ್ತೆ ಫ್ರೆಂಡ್ಸ್. ಇವಾಗೇನು ಜಸ್ಟ್ ಪಟ್ಟ ತೋರಿಸ್ದೆ. ಸಿಂಗಲ್ ಟೇಲ್ ಚಡಿ ಬಾಲ ಬರುತ್ತೆ. ಚುಪ್ತಿರಿ ಉದ್ದಾತಿರಿ. 2ನೇ ಕಲಿ ಪಟ್ಟ. ವೈಬ್ರೇಷನ್ ನೋಡ್ಬೋದು, ಸೂಪರ್ ವೈಬ್ರೇಷನ್ ಇರುತ್ತೆ. ಹಾರಿಸ್ಕೊಳ್ಳೋರಿಗೆ ಈ ವರ್ಷಕ್ಕೆ ಒಂದು ಒಳ್ಳೆ ಲಾಂಗ್ ಟೈಮ್ ತಂದುಕೊಡೋ ಪಟ್ಟ ಇದು. ಕ್ವಾಲಿಟೀಸ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಲೆಂತ್ ವೈಸು ನೋಡ್ಬೋದು, ಉದ್ದ ಚೆನ್ನಾಗಿರುತ್ತೆ. ಅಗ್ಲ ಎದೆ ಇದೆ, ಚಡಿ ಶೇಪಲ್ಲಿರುತ್ತೆ. ರಿಂಗ್ ನಂಬರ್ 2862. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು. ಕಣ್ಣು ನೋಡ್ಬೋದು, ಸಖತ್ ಅಗ್ಲ ಕಣ್ಣಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಮ ಶರ್ಟ್ ನೋಡ್ಕೊಳ್ಳಿ. ಡಾರ್ಕ್ ಆಗಿದೆ, ಹೆವಿ ಡಾರ್ಕ್ ಆಗಿರುತ್ತೆ, ಅಗ್ಲ ಇರುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಸೂಪರ್ ಡಾರ್ಕ್ ಆಗಿರುತ್ತೆ. ಹಾರಿಸ್ಕೊಳ್ಳೋ ಕಣ್ಣು ಜಾಸ್ತಿ ಇದೆ, ಜಾತಿ ಮಾಡ್ಕೊಳ್ಳೋ ಕಣ್ಣು ಚೆನ್ನಾಗಿದೆ. ಈ ವರ್ಷ ಹಾರಿಸ್ಕೊಳ್ಳೋರಿಗೆ ಒಂದು ಒಳ್ಳೆ ಲಾಂಗ್ ಟೈಮು ಈ ಪಟ್ಟ ಗ್ಯಾರಂಟಿ ತಂದುಕೊಡುತ್ತೆ ಫ್ರೆಂಡ್ಸ್. ಇದು ಪಿಲಾಂಕ ಲವರ್ಸ್ಗೆ. ಗಂಡು ನೋಡ್ಬೋದು, ಪಿಲಾಂಕ ಕಣ್ಣು, ಹೆಣ್ಣು ಬಿಳೆ ಕಣ್ಣಲ್ಲಿ. ಈ ಜೊತೆಯಲ್ಲಿ ಪಟ್ಟ ಲಾಸ್ಟ್ ಟೈಮ್ ಕೊಟ್ಟಿದ್ದೀನಿ. ಒಂದು 5-6 ಬ್ಯಾಚ್ ಪಟ್ಟ ಕೊಟ್ಟಿದ್ದೀನಿ. ಹೆವಿ ಲಾಂಗ್ ಟೈಮ್ ಇದೆ. ಒಂದು ಸತಿ ಅಕ್ಕಿ ಬಾಜಿಗೆ ನಿಂತ್ಕೊಂಡಾಗಿಂದ ಪಟ್ಟಗಳು ಏಕ್ದಮ್ 3-4 ಗಂಟೆ ಏಕ್ದಮ್ ಟೈಮಿಂಗ್ ರೈಸ್ ಮಾಡ್ಕೊಂಡು ಹೋಗಿದೆ. ಕೊಟ್ಟಿದ್ದ ಕಡೆ ಎಲ್ಲ ಒಳ್ಳೆ ಲಾಂಗ್ ಟೈಮ್ ಮಾಡಿದೆ. ರಿಸಲ್ಟು ತುಂಬ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಜೊತೆಯಲ್ಲಿ ನಮ್ಮದು ಮೇಯ್ನು ಚಾಂಪಿಯನ್ ಲೈನ್ ಬಂದ ಜೊತೆ ಇದು ಮೇಯ್ನು ಪಿಲಾಂಕ ಲವರ್ಸ್ಗಳಿಗೆ. ಯಾಕಂದರೆ ಪಿಲಾಂಕ ಲವರ್ಸ್ಗಳು ತುಂಬ ಜನ ಇದ್ದಾರೆ, ಪಿಲಾಂಕಲ್ಲಿ ಅಕ್ಕಿಗಳು ಬೇಕು ಅಂತ. ಇದನ್ನೇನಂದರೆ ನಿಮಗೆ ಪಟ್ಟ ಇವಾಗ ಪಿಲಾಂಕಲ್ಲಿ ಏನು ಪಟ್ಟ ಬಂದಿದೆ ಆ ಪಟ್ಟಲ್ಲಿ ನೀವು ಜಾತಿ ಮಾಡ್ಕೊಳಕ್ಕೆ ಹೋದರೆ ಮಕ್ಷಿಗಳಲ್ಲಿ ಪಿಲಾಂಕ ಬರುತ್ತೆ, ಧೂಮ ರೇಗ್ದಾರ್ಗಳಲ್ಲಿ ಪಿಲಾಂಕ ಬರುತ್ತೆ, ಧೂಮಗಳಲ್ಲಿ ಪಿಲಾಂಕ ಬರುತ್ತೆ. 3 ಬಣ್ಣನೂ ಒಂದು ಪಟ್ಟಲ್ಲಿ ನೀವು ಮಾಡಿಸ್ಕೊಬೋದು. ಫಸ್ಟು ದೊಡ್ಡಕ್ಕಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಶೇಪು ನೋಡ್ಕೊಳ್ಳಿ. ಈ ಜೊತೆಗೆ ಮಾಡಿಸಿರೋ ಪಟ್ಟದು ಡೀಟೇಲ್ ತೋರಿಸ್ತೀನಿ.
ಫ್ರೆಂಡ್ಸ್, ಈ ಜೊತೆಲಿ ಬಂದಿರೋ ಪಟ್ಟ ಇದು. ಬಣ್ಣ ಇನ್ನೂ ಚೇಂಜಸ್ ಬರುತ್ತೆ. ಸೇಮ್ ಅಪ್ಪ ಹೇಗಿದೆ ಆ ಟೈಪಲ್ಲಿ ಬಂದಿದೆ. ಕಣ್ಣು ಅಷ್ಟೇ ಪಿಲಾಂಕ ಕಣ್ಣು ಬಂದಿದೆ. ತಲೆ ಚೊಂಚು ಇವೆಲ್ಲ ನೋಡ್ಬೋದು, ಸೂಪರ್ ಆಗೈತೆ. ಸ್ಟ್ಯಾಂಡಿಂಗ್ ಸ್ಟೈಲು ನೋಡ್ಬೋದು, ಸಖತ್ತಾಗಿರುತ್ತೆ. ಚಡಿ ಶೇಪಲ್ಲಿರೋ ಪಟ್ಟ ಇದು. 10 ರಿಂದ 15 ದಿನದಲ್ಲೆಲ್ಲ ಈ ಪಟ್ಟನ ಹಾರಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಬೋದು. ಕ್ವಾಲಿಟಿ ವೈಸ್ ನೋಡ್ಕೊಳ್ಳಿ, ಸೂಪರ್ ಕ್ವಾಲಿಟಿ ಇರುತ್ತೆ. ಚಡಿ ಶೇಪಲ್ಲಿ ನಿಂತ್ಕೊಳ್ಳುತ್ತೆ ಪಟ್ಟ. ಪಿಲಾಂಕಲ್ ಪಟ್ಟ. ಈ ಪಟ್ಟನ ಯಾರೇ ಟೂರ್ನಮೆಂಟ್ಗೆ ಒಂದು 5 ಗಂಟೆ ಮೇಲೆ ಹಾರಿಸಿದ್ರೂ ಟೂರ್ನಮೆಂಟ್ಗೆ ಜಾತಿ ಮಾಡ್ಕೊಳ್ಳೋಕ್ಕೆ ಗಿಫ್ಟಾಗಿ ನಮ್ಮ ಕಡೆಯಿಂದ ಸೇಮ್ ಅಪ್ಪ ಅಮ್ಮಗೆ ಪಟ್ಟ ಮಾಡಿಸ್ಬಿಟ್ಟು ಲೈನ್ ಮಾಡ್ಕೊಳ್ಳೋಕ್ಕೆ ಒಂದು ಪಟ್ಟನ ಗಿಫ್ಟಾಗಿ ಕೊಡ್ತೀವಿ. ಈ ಪಟ್ಟ ಬೆಲೆ ಬಂದ್ಬಿಟ್ಟು 3,000 ರೂಪಾಯಿ ಫಿಕ್ಸೆಡ್ ರೇಟು, ಫೈನಲ್ ರೇಟು. ಇವತ್ತಿನ ಪಟ್ಟಗಳು ಯಾವುದೇ ಇಸ್ಕೊಂಡು ಹಾರಿಸಿ ಟೂರ್ನಮೆಂಟ್ಗೆ ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಬೋದು. ಕ್ವಾಲಿಟಿ ವೈಸ್ ನೋಡ್ಕೊಳ್ಳಿ, ಸೂಪರ್ ಕ್ವಾಲಿಟಿ ಇರುತ್ತೆ. ಫ್ರೆಂಡ್ಸ್, ಇವಾಗೇನು ಜಸ್ಟ್ ದೊಡ್ಡ ಗಂಡು ತೋರಿಸ್ದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಹೆವಿ ಫ್ಲೈಯರೇಷನಲ್ಲಿರುತ್ತೆ. ಫ್ಲೈಯರೇಷನ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಇದು ಗಂಡಿನ ಕಣ್ಣು. ಪುತ್ಲಿನ ನೋಡ್ಬೋದು ಹೆಂಗೆ ಎಳೆದಿಟ್ಕೊಂಡಿದೆ ಅಂತ. ಸಿಕ್ಕಾಪಟ್ಟೆ ಸಣ್ಣ ಅಗಲ ಮಾಡ್ತಾರತ್ತೆ ಪುತ್ಲಿನ. ಇದು ಅದಕ್ಕೆ ಮ್ಯಾಚ್ ಮಾಡಿರೋ ಹೆಣ್ಣು. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗಲ ಕಣ್ಣು. ಜಾತಿ ಮಾಡ್ಕೊಳ್ಳೋ ಕಣ್ಣು ಜಾಸ್ತಿ ಇದೆ, ಹಾರಿಸ್ಕೊಳ್ಳೋ ಕಣ್ಣು ಜಾಸ್ತಿ ಇದೆ. ಪುತ್ಲಿ ನೋಡ್ಬೋದು, ಸಣ್ಣ ಇದೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡು, ತುಂಬ ಅಗಲ ಇದೆ. ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿದೆ, ಶುದ್ಧ ಕಣ್ಣಲ್ಲಿದೆ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ಪಟ್ಟನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ಒಳ್ಳೆ ಲಾಂಗ್ ಟೈಮ್ ರಿಸಲ್ಟ್ ಕೊಡೋಂಥ ಲೈನ್ ಇದು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಪಟ್ಟ ತೋರಿಸ್ತೆ. ಪಿಲಾಂಕಲ್ಲಿ ಸಿಂಗಲ್ ಟೈಲ್ ಬರುತ್ತೆ. ಚುಪ್ ತಿರಿ, ಉದ್ದ ತಿರಿ. ಇಲ್ಲಿ ನೋಡ್ಬೋದು, ಇಲ್ಲಿ 1ನೇ ಕಲ್ಲಿಂದ 2ನೇ ಕಲ್ಲಿ ಪಟ್ಟ ಇದು. ವೈಬ್ರೇಷನ್ ನೋಡ್ಬೋದು, ಇವಾಗಲೇ ಸೂಪರ್ ವೈಬ್ರೇಷನ್ ಮಾಡ್ತಾಯಿದೆ. 2 ಸೈಡು ತಿರಿ ನೋಡ್ಬೋದು, ಫುಲ್ ತಿರಿ ಇದೆ. 10 ರಿಂದ 15 ದಿನದಲ್ಲೆಲ್ಲ ಈ ಪಟ್ಟನ ಹಾರಿಸ್ಕೊಳ್ಳೋಕೆ ರೆಡಿ ಮಾಡ್ಕೊಬೋದು. ಲೆಂತ್ ವೈಸು ನೋಡ್ಬೋದು, ಉದ್ದ ಚೆನ್ನಾಗಿದೆ, ಅಗಲ ಎದೆ ಇದೆ. ರಿಂಗ್ ನಂಬರ್ 2864. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣು ನೋಡ್ಬೋದು, ಸಖತ್ ಅಗಲ ಇರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಕಪ್ಪು ಡಾರ್ಕ್ ಆಗಿದೆ. ಸೇಮ್ ಅದೇ ಕಲರು ಔಟ್ರಿಂಗಲ್ಲಿ ನೋಡ್ಬೋದು. ಸೇಮ್ ಕಲರು ಔಟ್ರಿಂಗಲ್ಲೂ ನೋಡ್ಬೋದು, ಸಿಕ್ಕಾಪಟ್ಟೆ ಡಾರ್ಕ್ ಆಗಿರುತ್ತೆ. ಶುದ್ಧ ಪಿಲಾಂಕ ಕಣ್ಣಲ್ಲಿರುತ್ತೆ. ಹಾರಿಸ್ಕೊಳ್ಳೋ ಕಣ್ಣನ್ನು ತುಂಬ ಚೆನ್ನಾಗಿದೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಸಖತ್ತಾಗಿರುತ್ತೆ. ಈ ವರ್ಷ ಈ ಪಟ್ಟನ ಬಿಡಿ, ಒಂದೊಳ್ಳೆ ಲಾಂಗ್ ಟೈಮು ಈ ಪಟ್ಟ ನಿಮಗೆ ತಂದುಕೊಡುತ್ತೆ. ಫ್ರೆಂಡ್ಸ್, ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5 ರಿಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ ಫ್ರೆಂಡ್ಸ್.